ಮತ್ತೊಮ್ಮೆ ಪ್ರೀತಿಯ ಶುಭಾಶಯಗಳು ಈ ತಂಡಕ್ಕೆ. ಒಂದ್ ಕಡೆಯಲ್ಲಿ ನಮ್ಮ 80s ಬ್ಯಾಕ್ ಡ್ರಾಪ್ ಇಟ್ಕೊಂಡು ಆ ಕಾಸ್ಟ್ಯೂಮ್ ಅಲ್ಲಿ ಆ ಬ್ಯಾಕ್ ಡ್ರಾಪ್ ಅಲ್ಲಿ ನಮ್ಮ ಟೈಗರ್ ಅದೇ ರೀತಿಯಾಗಿ ಪ್ರಿಯಾ ಅವರು ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾರೆ. ಇನ್ನೊಂದು ಖುಷಿ ವಿಷಯ ಅಂದ್ರೆ ಚೈತನ್ಯ ಸರ್ ನಮ್ಮ ಆ ದಿನಗಳು ಹಲವಾರು ಜನರನ್ನ ಹಾಗೆ ಉಳಿಸ್ಕೊಂಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಕಣ್ಣಿಗೆ ಹಬ್ಬ ತಂಡವನ್ನ ಚಿತ್ರದಲ್ಲಿ ನೋಡ್ತಾ ಇರೋದು. ಇನ್ನು ನಮ್ಮ ಇಡೀ ಚಿತ್ರದಲ್ಲಿ ಹಾಡಿನ ಶಕ್ತಿ, ಕಥೆಯ ಶಕ್ತಿ ಜೊತೆಗೆ ಅತ್ಯದ್ಭುತ ಕಲಾವಿದರ ಇದ್ದಾರೆ. ಅದರಲ್ಲಿ 3 ಇವತ್ತು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ನಾವು ಅವ್ರನ್ನ ವೆಲ್ಕಮ್ ಮಾಡುವಂತಹ ಸಮಯ. ದಯವಿಟ್ಟು ನಿಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಸಿನಿಮಾದಲ್ಲಿ ವಿಲನ್ ಆಗಿ ಕಾಣಿಸ್ಕೊಂಡಿರುವಂತಹ ವೆರಿ ಟ್ಯಾಲೆಂಟೆಡ್ ವಿನಯ್ ಗೌಡ ಆನ್ ಸ್ಟೇಜ್ ಪ್ಲೀಸ್. ವಿನಯ್ ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಅವರ ಜೊತೆಯಲ್ಲಿ ಇಬ್ರು ಗುಸುಗುಸು ಮಾಡ್ತಾ ಇದ್ದಾರೆ. ನಮ್ಮ ಸಿನಿಮಾದಲ್ಲಿ ಒನ್ ಆಫ್ ದಿ ಇಂಪಾರ್ಟೆಂಟ್ ರೋಲ್ ಅನ್ನ ಮಾಡಿರುವಂತಹ ಅರುಣ್ ಅವರು ದಯವಿಟ್ಟು ನಮ್ಮನ್ನ ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅರುಣ್ ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆ ವೆಲ್ಕಮ್ ಅರುಣ್ ಅವ್ರಿಗೂ ಕೂಡ. ಮತ್ತೊಂದು ಪ್ರಮುಖ ಪಾತ್ರವನ್ನ ನಿಭಾಯಿಸಿರುವಂತಹ ಅವರು ಈಸ್ ವೆರಿ ಹ್ಯಾಪಿ ಅವರ ಲುಕ್ ಬಗ್ಗೆ, ಗೆಟಪ್ ಬಗ್ಗೆ. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಅಭಯ್ ಪುನೀತ್ ಆನ್ ಸ್ಟೇಜ್ ಪ್ಲೀಸ್. ಬೇಡ ಅಂದ್ರೂ ನಮ್ಮಲ್ಲಿ ಕರೆಯೋದು ಸರ್. ಮತ್ತೊಮ್ಮೆ ಹಾರ್ಟ್ಲಿ ವೆಲ್ಕಮ್, ಕಂಗ್ರ್ಯಾಚುಲೇಷನ್ಸ್. ಮೊದಲ ಹಾಡಿನಲ್ಲೂ ನಿಮ್ಮ ಲುಕ್ ಸ್ವಲ್ಪ ರಿವೀಲ್ ಆಗಿರೋದ್ರಿಂದಾಗಿ ವಿ ಆರ್ ಆಲ್ಸೋ ಹ್ಯಾಪಿ. ವಿನಯ್ ಅವರೇ, ಇಷ್ಟು ವರ್ಷಗಳಿಂದ ನಿಮ್ಮದೊಂದು ಜರ್ನಿ, ಆದರೆ ನೀವೇ ಹೇಳಿರೋ ರೀತಿಯಾಗಿ ಬಲರಾಮನ ದಿನಗಳು ಇಸ್ ವೆರಿ 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 ಸ್ಪೆಷಲ್ ಟು ಯು. ನಮ್ಮ ಬಲರಾಮನ ದಿನಗಳ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ಕೇಳಿಸ್ತಾ ಇದೆಯಾ? ಹಾಗೆ ಒಂಚೂರು ವಾಲ್ಯೂಮ್ ಕೊಡಿ ಪ್ಲೀಸ್. ಸ್ವಲ್ಪ ಕಮ್ಮಿ ಕೊಡಿ ಅಣ್ಣ. ಲೈಟ್ ಜಾಸ್ತಿ ಬೇಕಾ? ಒಂಚೂರು ಜಾಸ್ತಿ ಮಾಡಬೇಕಂತೆ ಲೈಟ್. ಸಖತ್ LED ಒಂಚೂರು ಕಡಿಮೆ ಮಾಡಿ. ಓಕೆನಾ? ಓಕೆ. ಸಾಕಷ್ಟು ಓಕೆನಾ? ಜಾಸ್ತಿ ಮಾಡಬೇಕೇನು? ಓಕೆ ಅಲ್ವಾ? ಓಕೆ. ಸೊ ಎಸ್, ಓವರ್ ಟು ಯು ಸರ್. ಮೊದಲನೇದಾಗಿ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿರೋದಕ್ಕೆ. ಇದು ಜನರಲ್ ಆಗಿ ಸ್ಪೀಚ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಹೇಳೋ ಥ್ಯಾಂಕ್ಸ್ ಅಲ್ಲ. ಇನ್ಫ್ಯಾಕ್ಟ್ ನನಗೆ ಪರ್ಸ್ನಲಿ ಇಲ್ಲಿ ತನಕ ಈ ಜರ್ನಿನಲ್ಲಿ ಸಪೋರ್ಟ್ ಮಾಡಿರೋವಂಥದ್ದು ನೀವೆಲ್ಲರೂ ಪಾಸಿಟಿವಲ್ಲಿ ನೆಗೆಟಿವಲ್ಲಿ ತುಂಬ ಚೆನ್ನಾಗಿ ನನ್ನ ಜೊತೆಯಲ್ಲಿ ಈ ಜರ್ನಿನಲ್ಲಿ ಇಲ್ಲಿ ತನಕ ಬಂದಿದ್ದೀರಾ. ಇನ್ನು ಮುಂದಕ್ಕೂ ಸಪೋರ್ಟ್ ಮಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಬಲರಾಮನ ದಿನಗಳು, ಪದ್ಮಾವತಿ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್. ಒಂದು ಬ್ಯಾಕ್ ಬೋನ್ ಆಗಿ ಈ ಸಿನಿಮಾಗೆ ಇದನ್ನು ಹೇಳಬೇಕು. ನಾನು ಆ್ಯಕ್ಚುಲಿ ನಾನು ನೋಡಿರೋವಂಥದ್ದು ನಮ್ಮ ಪ್ರೊಡಕ್ಷನ್ ಪದ್ಮಾವತಿ ಫಿಲ್ಮ್ಸ್. ಏನೇ ಬೇಕು ಅಂದ್ರೂ ಇಂಥ ಒಂದು ವಸ್ತು ಬೇಕು ಅಂದರೆ ಅದನ್ನು 3 ತರಿಸ್ಬಿಟ್ಟು ನಿಮ್ಗೆ ಯಾವ್ದು ಬೇಕು ನೀವು ಚೂಸ್ ಮಾಡ್ಕೊಳ್ಳಿ ಅನ್ನೋ ಆಪ್ಷನ್ ಕೊಟ್ಟವರು. ಸ್ಟಾರ್ಟಿಂಗ್ ಡೇ ಇಂದ ಲಾಸ್ಟ್ ದಿನ ಕುಂಬಳಕಾಯಿ ಹೋಗೋವರೆಗೂ ಪ್ರತಿದಿನ ಸೆಟ್ಟಲ್ಲಿ ಇದ್ಕೊಂಡು ಮ್ಯಾಡಮ್ ತೇಜಸ್ ಸರ್ ಆ್ಯಂಡ್ ಶ್ರೇಯಸ್ ಸರ್ ಪ್ರತಿಯೊಂದನ್ನು ಸಪೋರ್ಟ್ ಮಾಡಿರುವಂಥದ್ದು ನಮ್ಮ ಪ್ರೊಡಕ್ಷನ್ ಹೌಸ್. ನಮ್ಮ ಪ್ರೊಡಕ್ಷನ್ ಹೌಸ್ ಅಂತ ನಾನು ಏನಕ್ಕೆ ಪ್ರೌಡಾಗಿ ಹೇಳ್ಕೊತೀನಿ ಅಂದರೆ ಐ ಫೀಲ್ ಲೈಕ್ ಫ್ಯಾಮಿಲಿ ವೆನ್ ಐ ಆಮ್ ವರ್ಕಿಂಗ್ ವಿತ್ ದೆಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಂಥ ಒಂದು ಅದ್ಭುತವಾಗಿರೋ ಸಿನಿಮಾ ಮಾಡೋದಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನೆಕ್ಸ್ಟ್ ನಮ್ಮ ಚೈತನ್ಯ ಸರ್, ಕ್ಯಾಪ್ಟನ್ ಆಫ್ ದ ಶಿಪ್. ಕ್ಯಾಪ್ಟನ್ ಆಫ್ ದ ಶಿಪ್ ಅಂದರೆ ಹಿ ಈಸ್ ಡೆಫಿನೆಟ್ಲಿ ಎ ಕ್ಯಾಪ್ಟನ್ ಆಫ್ ದ ಶಿಪ್. ಬಿಕಾಸ್ ಬರೀ ಒಂದು ಆರ್ಡರ್ ಕೊಡೋದು ಬಿಟ್ಟು ಎಲ್ಲರ ಜೊತೆಲ್ಲೂ ಬೆರೆತು ಒಂದು ಸಿನಿಮಾನ ಹೇಗೆ ಹೊರಗೆ ತರಬೇಕು, ಎಷ್ಟು ಅದ್ಭುತವಾಗಿ ತೋರಿಸ್ಬೇಕು, ಆ ಒಂದು 80s ಹೇಗೆ ತೊಗೊಂಡು ಬರಬೇಕು ಪರದೆ ಮೇಲೆ ಅಂತ ಈಸ್ ದ ಬ್ರೈನ್ ಬಿಹೈಂಡ್ ದಿಸ್ ಮೂವಿ. ಆ್ಯಂಡ್ ಯು ಹ್ಯಾವ್ ಶೋನ್ ಎವ್ರಿ ಒನ್ ಅಮೇಝಿಂಗ್ಲಿ ಸರ್. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ಆ ದಿನಗಳು ಇವತ್ತು ಬಲರಾಮನ ದಿನಗಳು. ಇನ್ನು ಮುಂದಕ್ಕೆ ಈ ದಿನಗಳು ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ಇಲ್ಲಿಂದ ಸ್ಟಾರ್ಟ್ ಸರ್ ಎಲ್ಲ ದಿನಗಳು. ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಆಪರ್ಚುನಿಟಿ. ಐ ಸ್ಟಿಲ್ ರಿಮೆಂಬರ್ ಫಸ್ಟ್ ಡೇ ನಾವು ಮೀಟ್ ಆದಾಗ ಆ್ಯಂಡ್ ಯು ಎಕ್ಸ್ಪ್ಲೇನ್ ದ ಸ್ಟೋರಿ. I was so excited to do this. Thank you so much for the opportunity, sir. And as usual, the most handsome VP, sir. And yeah, ma'am, you look beautiful on screen. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಆ ಒಂದು ನನಗೆ ಎಲ್ಲ ಸಿನಿಮಾಗಳು ನೋಡಿದ್ದೀನಿ ನಿಮ್ಮದು, ಬಟ್
You look so nice and so handsome, and ma'am, you look very gorgeous. And ನೀವಿಬ್ರು ಒಂದು, what do you say? You look like a painting to me. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. You guys make a very good pair. ಶುರು ಸರ್, what a music sir. Thank you so much. ನಮ್ಮ ಇಂಡಸ್ಟ್ರಿ ಬಂದು ನಮಗೆ ಇಂಥ ಒಂದು ಬ್ಯೂಟಿಫುಲ್ ಮ್ಯೂಸಿಕ್ ಕೊಟ್ಟಿದ್ದಕ್ಕೆ you have given life to our movie with your music sir. Thank you so much. And Jayan sir, ಏನು ಹೇಳಿ ನಿಮ್ಮ ಬಗ್ಗೆ ಸರ್? ಐ ಆಮ್ ವೆರಿ ಸ್ಮಾಲ್ ಪರ್ಸನ್ ಟು ಟಾಕ್ ಅಬೌಟ್ ಯು, ಬಟ್ ನಿಮ್ಮ ಲಿರಿಕ್ಸ್ನ ನಾವು ಕೇಳ್ಕೊಂಡು ಬೆಳೆದಿರೋದು. ಆ್ಯಂಡ್ ಯು ಬೀಂಗ್ ಅ ಪಾರ್ಟ್ ಆಫ್ ದಿಸ್ ಮೂವಿ ನಮ್ಮ ಹತ್ರ ಮೈಲಿಗಲ್ಲಿದ್ದೇವೆ ಸರ್. ಥ್ಯಾಂಕ್ ಯು ಸೊ ಮಚ್. ಏನು ಮಾತಾಡಿ ಅಂತ ಗೊತ್ತಾಗ್ತಿಲ್ಲ. ಐ ಆಮ್ ಸೋ ಎಕ್ಸೈಟೆಡ್. ಬಟ್ ನನಗೆ ಇದೊಂದು ಪಾತ್ರ ಕೊಟ್ಟಿದ್ದು, ಸಿ ಎಲ್ಲರಿಗೂ ಒಬ್ಬರು ಆರ್ಟಿಸ್ಟ್ ಆದವ್ರಿಗೆ ಒಂದು ಡ್ರೀಮ್ ರೋಲ್ ಅನ್ನೋದಿರುತ್ತೆ. ದಿಸ್ ಈಸ್ ಮೈ ಡ್ರೀಮ್ ರೋಲ್, ವಾಟ್ ಐ ಹ್ಯಾವ್ ಪ್ಲೇಡ್ ಹಿಯರ್. ಆ್ಯಂಡ್ ಚೈತನ್ಯ ಸರ್ ನನಗೆ ಈ ಥರ ಬೇಕು ಅಂತ ಹೇಳೋರು, ಬಟ್ ನಾನು ಅದನ್ನು ಬಿಟ್ಟು ಏನಾದರೂ ಎಕ್ಸ್ಟ್ರಾ ಮಾಡಿದ್ರೆ ಬೇಡ, ಇಷ್ಟೇ ಸಾಕು ಅಂತ ಯಾವತ್ತೂ ಹೇಳಿಲ್ಲ. ಹಿ ಹ್ಯಾಸ್ ಗಿವನ್ ಆಲ್ ದ ಫ್ರೀಡಮ್ ಆ್ಯಂಡ್ ಲಿಬರ್ಟಿ ಟು ಪ್ಲೇ ದಿಸ್ ಕ್ಯಾರೆಕ್ಟರ್ ಆ್ಯಸ್ ಐ ವಾಂಟ್. ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಬೇಕಾಗಿರೋದಿದು. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಗಿವಿಂಗ್ ದಟ್ ಫ್ರೀಡಮ್ ಸರ್. ಅದರಿಂದ ಪ್ರತಿಯೊಂದು ಇಂಟರ್ವ್ಯೂನಲ್ಲೂ ನಾನು ಹೇಳಿದ್ದೀನಿ, ನಾನು ಇವತ್ತವರೆಗೂ ಮಾಡಿರೋದು ನನ್ನ ಕರಿಯರ್ನಲ್ಲಿ ಸಿನಿಮಾಸ್, ಸೀರಿಯಲ್ಸ್, ಟಿ ವಿ, ಇವೆಂಟ್ಸ್ ಏನೇ ಇದ್ರು ಅದೆಲ್ಲ ಒಂದು ಕಡೆ, ಬಲರಾಮನ ದಿನಗಳು ಇನ್ನೊಂದು ಕಡೆ. ಇದು ನನಗೆ ತುಂಬ ತುಂಬ ಖುಷಿ ಕೊಟ್ಟಂಥ ಒಂದು ಸಿನಿಮಾ. ಈ ಪಾತ್ರ ನನಗೆ ತುಂಬ ತುಂಬ ಖುಷಿ ಕೊಟ್ಟಂಥ ಒಂದು ಪಾತ್ರ. ತುಂಬ ಫ್ರೀಡಮ್ ಕೊಟ್ಟು ಹೇಗೆ ಬೇಕೋ ಈ ಸಿನಿಮಾಗೆ ಆ ರೀತಿ ಒಂದು ಕತೆ ಬರೆದು, ಒಂದು ಪಾತ್ರ ಬರೆದು ನನ್ನನ್ನು ಕಾಸ್ಟ್ ಮಾಡಿ ನನಗೆ ಆಪರ್ಚುನಿಟಿ ಕೊಟ್ಟಂಥ ಪದ್ಮಾವತಿ ಫಿಲ್ಮ್ಸ್, ಸರ್ ಚೈತನ್ಯ ಸರ್, ಆ್ಯಂಡ್ ಆಲ್ ಮೈ ಕಲೀಗ್ಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಐ ಟೆಲ್ ಯು ವಾಟ್, ಶುರು ಬರೀ ಹಾಡಲ್ಲ, ಇವತ್ತಿಂದ ಶುರು ಬಲರಾಮನ ದಿನಗಳು ಶುರು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ವೆರಿ ಸರ್. ಥ್ಯಾಂಕ್ ಯು ಸೋ ಮಚ್. ಅರುಣ್ ಅವರೇ, ನಮ್ಮ ಚೈತನ್ಯ ಸರ್, ಓಕೆ, ಪ್ರಶ್ನೆ ಇದೆ ಅಂದರೆ ಮುಂದೆ ಹೇಳ್ಕೊಳ್ಳೋ. ಸಾರಿ ಸರ್, ಪಾತ್ರದ ಹೆಸರು ಕೇಳ್ತಿದ್ದಾರೆ. ಪಾತ್ರದ ಹೆಸರು ಕತ್ತಿ ಅಂತ ಸರ್. ಸೊ ನಂದ ಅಲ್ಲಾಡ್ತೈತೆ ಮುಂದೆ ಕೇಳ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಅರುಣ್ ಅವರೇ, ನಮ್ಮ ಚೈತನ್ಯ ಸರ್ ಅವರ ಸಿನಿಮಾದಲ್ಲಿ ಪ್ರತಿ ಪಾತ್ರಗಳಿಗೂ ಅದರದ್ದೇ ಆದಂತಹ ಇಂಪಾರ್ಟೆನ್ಸ್ ಇರುತ್ತೆ. ನಿಮ್ಮ ಪಾತ್ರದ ಹೆಸರು ಕೂಡ ನನಗೆ ಚೈತನ್ಯ ಸರ್ ರಿವೀಲ್ ಮಾಡಿಲ್ಲ, ಹಾಗಾಗಿ ನಿಮ್ಮ ಪಾತ್ರದ ಬಗ್ಗೆ, ಬಲರಾಮನ ದಿನಗಳ ಬಗ್ಗೆ. ಮೊದಲನೇದಾಗಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಭಯ ಆಗ್ತದೆ ಮಾತಾಡೋದಕ್ಕೆ. ಹಾಗೆ ಈ ವೇದಿಕೆ ಮೇಲೆ ಒಂದೆರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪದ್ಮಾವತಿ ಫಿಲ್ಮ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಚೈತನ್ಯ ಸರ್, ತುಂಬ ಥ್ಯಾಂಕ್ಸ್. ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದ. ಇಲ್ಲಿ ರಿವೀಲ್ ಆಗಿಲ್ಲ, ಬಟ್ ಕಮಿಂಗ್ ಸೂನ್. ಹಾಗೆ ಮ್ಯೂಸಿಕ್ ಸರ್, ಸಂತೋಷ್ ಸರ್, ಒಳ್ಳೆ ಮ್ಯೂಸಿಕ್ಕು. ಆ್ಯಕ್ಚುಲಿ ಲಿರಿಕ್ಸ್ ಹೇಳ್ಬೇಕಂದ್ರೆ ಜಯಂತ್ ಸರ್, ನಾವು ಚಿಕ್ಕ ವಯಸ್ಸಿಂದ ಕೇಳ್ಕೊಂಡು ಬೆಳೆದಿದ್ದೀವಿ ಅವರ ಹಾಡುಗಳನ್ನ. ಅವರ ಲಿರಿಕ್ಸಿಗೆ ತಕ್ಕ ಹಾಗೆ ನಿಮ್ಮ ಮ್ಯೂಸಿಕ್ಕು ಪ್ರತಿಯೊಬ್ಬರು ಮನಸ್ಸು ಮುಟ್ಟೋ ಹಾಗಿದೆ. ಇಟ್ಸ್ ಕಂಪ್ಲೀಟ್ಲಿ ಒಂದು ಒಳ್ಳೆ ಮೆಲೋಡಿ ಆ್ಯಂಡ್ ರೊಮ್ಯಾಂಟಿಕ್ ಸಾಂಗ್ ಅಂತ ಹೇಳ್ಬೋದು. ತುಂಬ ಖುಷಿ ಆಯಿತು ನೋಡಿ. ಆ್ಯಂಡ್ ವಿಜುವಲ್ಸ್ ಇವತ್ತು ವೇಣು ಸರ್ ಇಲ್ಲ, ಅಲ್ಟಿಮೇಟ್ ಸರ್. 80s ತುಂಬ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ಹಾಗೆ ಪ್ರತಿಯೊಂದು ಸೀನ್ಸ್ ಆಗಿರ್ಬೋದು, ಪ್ರತಿಯೊಂದು ಶಾರ್ಟ್ಸ್ ಲೈಕ್ ಏನೋ ಲೊಕೇಶನ್ ವೈಸ್ ಆಗಿರ್ಬೋದು, ತುಂಬ ಅದ್ಭುತವಾಗಿ ಇವತ್ತಿಗೆ ಅವತ್ತಿನ ಜಗತ್ತನ್ನ ಕಟ್ಕೊಟ್ಟಿದ್ದಾರೆ. ಸೊ ಅದೇ ಅವತ್ತು ಆ ದಿನಗಳು, ಇವತ್ತು ಬಲರಾಮನ ದಿನಗಳು, ಆ್ಯಸ್ ಲೈಕ್ ವಿನಯ್ ಹೇಳಿದಾಗ. ನೆಕ್ಸ್ಟ್ ಅಷ್ಟೇ ಇದೆ. ನನ್ನ ಪಾತ್ರದ ಹೆಸರು ಬಂದು ರವೀಂದ್ರ ಅಂತ. ಕೇಳಿಲ್ಲ, ಬಟ್ ಕೇಳೋಕ್ಕೆ ಮುಂಚೆ ಹೇಳ್ಬಿಟ್ಟು ತುಂಬ ನರ್ವಸ್ ಆಗಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ವಿ ಪಿ ಸರ್, ಅವ್ರ ಬಗ್ಗೆ ತುಂಬಾ ಹೇಳ್ಬೋದು. ಏನಕ್ಕೆ ಅಂದರೆ, ಬಿಕಾಸ್ ನಾವು ಆ್ಯಸ್ ಎ ಬಿಗಿನರ್ಸ್ ಬಂದು ಒಟ್ಟಿಗೆ ಕೆಲಸ ಮಾಡಬೇಕಾದ್ರೆ ಅವ್ರ ಜೊತೆ ನಿಂತ್ಕೊಳ್ಳೋದಾಗಿರ್ಬೋದು, ಯಾವ್ದಾದ್ರು ಸೀನ್ಸ್ನ ಫೇಸ್ ಟು ಫೇಸ್ ಆ್ಯಕ್ಟ್ ಮಾಡಬೇಕಾದಾಗ ತುಂಬ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿಕೊಟ್ರು. ಅದಂತೂ ನಮ್ಗೆ ತುಂಬ ಬೆನಿಫಿಟ್ ಆಯಿತು. ಬಿಕಾಸ್
ನಮ್ಮ ಪಾತ್ರನ ಪ್ಲೇ ಮಾಡೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬ ಥ್ಯಾಂಕ್ಸ್. ಹಾಗೆ ಶ್ರೇಯಸ್ ಸರ್ ಆಗಿರ್ಬೋದು, ಅವರ ಬ್ರದರ್ ತೇಜಸ್ ಆಗಿರ್ಬೋದು, ಪ್ರತಿಯೊಬ್ಬರು ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದೆ. ಆ್ಯಂಡ್ ಈವನ್ ಕಂಪ್ಲೀಟ್ಲಿ ಪ್ರೊಡಕ್ಷನ್ ಬಗ್ಗೆ ಹೇಳಬೇಕಂದ್ರೆ ಇಟ್ಸ್ ಫ್ಯಾಂಟಾಸ್ಟಿಕ್ ಪ್ರೊಡಕ್ಷನ್ ಅಂತ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಅರುಣ್. ಇದೀಗ ಅಭಯ್ ಪುನೀತ್ ಅವರೇ ಕೇಳ್ತೀವಿ ನಾವು ನಿಮ್ಮ ಪಾತ್ರದ ಹೆಸರಿನ ಜೊತೆಗೆ ಅನುಭವ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ವಿನಯ್, ಥ್ಯಾಂಕ್ ಯು ಅವರು. ಏನಕ್ಕೆ ಅಂದರೆ ಆಲ್ಮೋಸ್ಟ್ ಎಲ್ಲ ನೀವು ಅವರೇ ಹೇಳಿದ್ರು. ಥ್ಯಾಂಕ್ ಯು ವೆರಿ ಮಚ್. ಯಾಕೆಂದರೆ ನಾನು ಮಾತಾಡೋಕ್ಕೆ ಬರೋಲ್ಲ. ಸೊ ಹಾಗಾಗಿ ಈಗ ನಾನು ಮತ್ತೆ ಸ್ಟಾರ್ಟ್ ಮಾಡಿದಿರೋದು ಈಗ ಅನ್ನ ಆಗಿದೆಯೋ ಇಲ್ವೋ ಅಂತ ಒಂದು ಎಕ್ಕಿ ನೋಡೋದು ಗೊತ್ತಾಗುತ್ತೆ. ಸೊ ಇದೆಲ್ಲ ಹೇಳಿದ ಮೇಲೂ ಮತ್ತೆ ನಾನು ಅದು ಹೇಳಿದ್ರೆ ಲ್ಯಾಗ್ ಆಗುತ್ತೆ, ಕಟ್ ಮಾಡಿಬಿಡ್ತಾರೆ. ಸೊ ದಯವಿಟ್ಟು ಕ್ಷಮೆ ಇರಲಿ. ಫಸ್ಟ್ ಆಫ್ ಆಲ್ ಚೈತನ್ಯ ಸರ್, ನನ್ನನ್ನು ನೀವು ತಡ್ಕೊಂಡಿರೋದಕ್ಕೆ ತುಂಬ ಧನ್ಯವಾದಗಳು ಸರ್. ಇದಕ್ಕೆ ನಾವು ಅಷ್ಟು ಪಾಠ ಬಿಟ್ಟಿದ್ದೀವಿ ನಾನವ್ರನ್ನ. ಪದ್ದಮ್ಮ ಆಗಿರ್ಬೋದು, ನಮ್ಮ ಶ್ರೇಯಸ್ ಸರ್ ಆಗಿರ್ಬೋದು, ನಮ್ಮ ವಿನೋದಣ್ಣ, ನಮ್ಮ ಪ್ರಿಯಾ ಅವರು, ಮತ್ತು ಸರ್ ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಕಾರ್ಯಕ್ರಮ ನಿಮ್ಮಿಂದ ಮತ್ತು ಸಂತೋಷ್ ಸರಿಂದ. ಸೊ ಮುಖ್ಯ ನೀವೇ ಈಗ ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳು. ತುಂಬ ಚೆನ್ನಾಗಿ ಬಂದಿದ್ದು ಸಾಂಗು. ಮತ್ತು ವಿ ಪಿ ಸರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಮೇಡಮ್ ಜೊತೆಲಿ. ಆಸ್ ಯೂಸಲ್ ಅವ್ರು ಯಾವಾಗ ಅಷ್ಟೇ ಚೆನ್ನಾಗಿ ಕಾಣಿಸ್ತಾರೆ. ಥ್ಯಾಂಕ್ ಯು ಸರ್, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ, ಈ ಸಿನಿಮಾದಲ್ಲಿ ಈ ನಿಮ್ಗಳ ಜೊತೆ ಎಲ್ಲ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಹಾಂ, 2 ಸ್ಕ್ರೀನಲ್ಲೂ ಕೊಟ್ಟಿದ್ದೀವಿ. ಇಲ್ಲ ವಿ ಪಿ ಅಣ್ಣ ಸ್ವಲ್ಪ ತಮಾಷೆ ಮಾಡ್ತಾರೆ ನನ್ನ ಜೊತೆಲಿ. ನನ್ನ ಪಾತ್ರದ ಹೆಸರು ಒಂದು ಸೀನಾ ಅಂತ. ಓಕೆ, ನಿಮ್ಮ ಕ್ವಾಟ್ಲಿಯ ದಿನಗಳು ಅಂತ ಒಂದು ಸಿನಿಮಾ ಮಾಡುತ್ತಾ ಇದೆ, ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಭಯ್ ಪುನೀತ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಅರುಣ್ ಅವರೇ. ಥ್ಯಾಂಕ್ ಯು ಸೋ ಮಚ್ ವಿನಯ್ ಗೌಡ ಅವರೇ. ಥ್ಯಾಂಕ್ ಯು. ಐ ಆಮ್ ಸೋ ಸಾರಿ, ಬಟ್ ಥ್ಯಾಂಕ್ ಯು ಸೋ ಮಚ್ ಟಿ ಸೀರೀಸ್ ಫಾರ್ ಬ್ಯಾಕಿಂಗ್ ಅಸ್ ಅಪ್. ಆ್ಯಂಡ್ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. 3 ಕಲಾವಿದರು ಮಾತನಾಡಿ ಆಯಿತು. ಈಗ ನಮ್ಮ ಸಿನಿಮಾ ತಂಡ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡುವಂತಹ ಸಮಯ. ಹಾಗೆ ಇದೀಗ ಆ ಟೀಮ್ ಇಸ್ ಹಿಯರ್, ನಮ್ಮ ತಂಡ ಇಲ್ಲಿದೆ. ನಾವು ಎಲ್ಲರೂ ಮಾತನಾಡ್ತೀವಿ, ಆದರೆ ಅದಕ್ಕೂ ಮುನ್ನ ನಾನು ಹಾಗೆ ಹೇಳಿದೆ, ನಮ್ಮ ಜೊತೆಯಾಗಿ ಶಕ್ತಿ ಕೊಟ್ಟಿರುವುದು ನಮಗೆ ಖಂಡಿತವಾಗಿಯೂ ಟಿ ಸೀರೀಸ್ ಸಂಸ್ಥೆ. ಹಾಗಾಗಿ ಇದೀಗ ಒಂದು ಸ್ವೀಟ್ ಸೆಲೆಬ್ರೇಷನ್ ಮೂಲಕ ನಮ್ಮ ಕಾರ್ಯಕ್ರಮ ಶುರು ಮಾಡೋಣ ಅಂತ ಹೇಳಿದ್ದೀವಿ. ದಯವಿಟ್ಟು ಕೇಕ್ ತರಬೇಕು. ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್. ಲೆಟ್ಸ್ ಸ್ಟಾರ್ಟ್ ದಿಸ್ ಸೆಲೆಬ್ರೇಷನ್ ವಿತ್ ಒನ್ ಸ್ವೀಟ್ ಸೆಲೆಬ್ರೇಷನ್. ಟಿ ಸೀರೀಸ್ ತಂಡವನ್ನು ನಾವು ಬಲರಾಮನ ದಿನಗಳು ಚಿತ್ರತಂಡದ ಮೂಲಕ ಪ್ರೀತಿನ ವೆಲ್ಕಮ್ ಮಾಡೋದ್ರ ಮೂಲಕ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇಲ್ಲ, ಒಂದು ಸ್ವೀಟ್ ಸೆಲೆಬ್ರೇಷನ್ ಇದೆ ಸರ್. ಕೇಕ್ ಕಟ್ಟಿಂಗ್ ಮೂಲಕ ಟಿ ಸೀರೀಸ್ ಅವರಿಗೆ ಬಲರಾಮನ ದಿನಗಳು ತಂಡ ವೆಲ್ಕಮ್ ಅನ್ನ ಹೇಳೋದು. ಓಕೆ, ವಾವ್, ಟಿ ಸೀರೀಸ್ ಮ್ಯೂಸಿಕ್ ನ ಬ್ಯೂಟಿಫುಲ್ ಕೇಕ್ ರೆಡಿ ಇದೆ. ಸೊ ಓಕೆ, ಟಿ ಸೀರೀಸ್ ಮ್ಯೂಸಿಕ್ ನ ಬ್ಯೂಟಿಫುಲ್ ಕೇಕ್ ರೆಡಿ ಇದೆ. ಐ ರಿಕ್ವೆಸ್ಟ್ ದ ಹೋಲ್ ಟೀಮ್ ದಯವಿಟ್ಟು ಜಾಯಿನ್ ಆಗಬೇಕು. ಎಸ್ ಸರ್, ಬಲರಾಮನ ದಿನಗಳು ಸಿನಿಮಾ ತಂಡ ಇದೀಗ ನಮ್ಮ ಹೆಮ್ಮೆಯ ಸಂಗೀತ ಸಂಸ್ಥೆ ಟಿ ಸೀರೀಸ್ ನ ಸಂಸ್ಥೆಗೆ ಪ್ರೀತಿಯ ಸ್ವಾಗತವನ್ನ ಕೇಕ್ ಕಟ್ಟಿಂಗ್ ಮೂಲಕ ನೀಡುವಂತಹ ಸಮಯ. ಎಸ್, ಇದೀಗ ಕೇಕ್ ಕಟ್ಟಿಂಗ್ ಮೂಲಕ ಟಿ ಸೀರೀಸ್ಗೆ ವೆಲ್ಕಮ್ ಹೇಳಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಎಸ್, ರಾಜು ಸರ್, ಸಂತೋಷ್ ಸರ್, ಚೈತನ್ಯ ಸರ್, ಪ್ಲೀಸ್ ಜಾಯಿನ್.
Welcome back to T-Series Music. A warm welcome from the whole team of Balaramana Dinagalu. ಹುಸೇನೆ ಗುರು 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 ಮೊಬೈಲ್ Thank you so much, thank you. ಆಮೇಲೆ ಮತ್ತೆ ನಮ್ಮ ಇಡೀ ಟೀಮ್ ಜೊತೆಗೆ ಕೇಕ್ ಕಟ್ ಮಾಡಿ ಎಲ್ಲರ ಜೊತೆಗೆ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು T-Series Music. ಇದೀಗ ಪ್ರಿಯವ್ರ ಕೇಕ್ ಜೊತೆನೇ ಹೋಗ್ಬಿಟ್ರು. ಎಸ್ ಮ್ಯಾಮ್ ಪ್ಲೀಸ್. ಓಕೆ ವಿಲ್ ಸ್ಟಾರ್ಟ್ ವಿತ್ ಅವರ್ ಡೈರೆಕ್ಟರ್ ಚೈತನ್ಯ ಸರ್. ಹಾಗೆ ವೆಲ್ಕಮ್. ಎಲ್ರಿಗೂ ಏನು ಅನಿಸ್ತಾ ಇದೆ ಅಂದರೆ ಬಲರಾಮನ ದಿನಗಳು ಆ ದಿನಗಳು ಸೀಕ್ರೆಲ್ಲ ಏನು ನಡೀತಾ ಇದೆ ಅಂತ ಹೇಳಿ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಮತ್ತೊಮ್ಮೆ ನಿಮಗೆ ನಮ್ಮ ಬಲರಾಮನ ದಿನಗಳ ಬಗ್ಗೆ. ಎಲ್ರಿಗೂ ಸುಸ್ವಾಗತ. ಇವತ್ತು ನಮ್ಮ ಪಬ್ಲಿಸಿಟಿಯನ್ನು ಅಫಿಷಿಯಲ್ ಆಗಿ ಶುರು ಮಾಡ್ತಿದ್ದೀವಿ. ಶುರು ಏನೋ ಹಾಡಿಂದ. ಇವತ್ತು ಸಂತೋಷ್ ಅವರ ಹಾಗೂ T-Series ಅವರ ದಿನ. ಅವ್ರಿಗಾಗಿ ನಾವು ಈ ಇವೆಂಟನ್ನು ಹಮ್ಮಿಕೊಂಡಿರೋದು. ಅದರಿಂದ ನಾನು ಹೆಚ್ಚು ನಮ್ಮ ಸಿನಿಮಾ ಮೇಕಿಂಗ್ ಬಗ್ಗೆ, ಇತರ ಪಾತ್ರಗಳ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಹೋಗಲ್ಲ. ಹೆಚ್ಚು ನಾನು ಇದರ ಸಂಗೀತದ ಬಗ್ಗೆ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಶಮೀರ್ ಅವ್ರು ಕೇಳಿದ ಪ್ರಶ್ನೆ, ಇದು ಆದಿನಗಳು ಪಾರ್ಟ್ 2 ಅಂತ ಕೇಳಿದ್ರಿ. ಅಲ್ಲ, ಇದು ಆ ದಿನಗಳ ಇನ್ನೊಂದು ಕತೆ. ಆದರೆ ಆ ದಿನಗಳು ಸಿನಿಮಾದ ಪಾರ್ಟ್ 2 ಅಲ್ಲ. ಆ ದಿನಗಳು ಒಂದು ಅಥೆಂಟಿಕ್ ಕತೆ, ನಿಜವಾದ ಪಾತ್ರಗಳನ್ನ ಇದ್ದಂಥ ಕತೆ ಉಳಿದಿತ್ತು. ಆದರೆ ಇದು ಒಂದು ಕಾಲ್ಪನಿಕ ಕತೆ. ಇಲ್ಲಿ ಬರುವ ಯಾವ ಪಾತ್ರಗಳಾಗಲಿ ಸನ್ನಿವೇಶಗಳಾಗಲಿ ನಿಜವಾದಲ್ಲ. ಅದನ್ನು ಹೇಳಿ ಇನ್ನು ನಮ್ಮ ಈ ಸಿನಿಮಾದ ಸಂಗೀತದ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಕೆಲಸದಿ when I speak today, I will speak in a mix of both languages so that our guests from outside also understand. Santosh understands Kannada. Raju has had a Bangalore connection because he started out his business here but then went on to become part of T-Series. But still I will mix both the languages. ಎಷ್ಟು ಆಕಸ್ಮಿಕಗಳಾಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ನಾನು ಆದರೆಗಳು ಸಿನಿಮಾ ಮಾಡಿದಾಗ ಅವರು ಯುವ ನಿರ್ದೇಶಕರು ನನ್ನ ಹತ್ರ ಬಂದು ನನಗೆ ಅಸಿಸ್ಟೆಂಟ್ ಆಗಿ ಸೇರ್ಕೊಳ್ತೀನಿ ಅಂತ ಕೇಳಿದ್ರು. ಅವರು ಒಂದಷ್ಟು ಶಾರ್ಟ್ ಫಿಲ್ಮ್ಸ್ ಮಾಡ್ಕೊಂಡಿದ್ರು. ಅದನ್ನ ಫಿಲ್ಮ್ಸನ್ನು ನೋಡಿದೆ, ತುಂಬ ಅದ್ಭುತವಾಗಿತ್ತು. ನಾನು ಹೇಳಿದೆ, ನನ್ನ ಹತ್ರ ನೀವು ಕಲಿಯೋದೇನಿದೆ, ನೀವು ದಯವಿಟ್ಟು ಚೆನ್ನೈಗೆ ಹೋಗಿ ಮಚ್ ಬಿಗರ್ ಇಂಡಸ್ಟ್ರಿ ತಮಿಳು ಸಿನಿಮಾ ಮಾಡಿ ಅಂತ. ಅವರು ತಮ್ಮ 3ನೇದು 4ನೇ ಸಿನಿಮಾ ಮಾಡಿದಾಗ ನನಗೆ ಇನ್ವೈಟ್ ಮಾಡಿ ಕಳಿಸಿದ್ರು. PVR ಅವ್ರದ್ದು ಒಂದು ಸ್ಪೆಷಲ್ ಶೋ ಇಟ್ಕೊಂಡಿದ್ರು. ಆ ಸಿನಿಮಾ ನೋಡಕ್ಕೆ ಹೋದೆ. ಆ ಸಿನಿಮಾನೇ ಜಿಗರ್ತಾಂಡ, ಕಾರ್ತಿಕ್ ಸುಬ್ರಾಜ್ ಅವರು. ಆಗ ನಾನು ಮೊದಲನೇ ಬಾರಿಗೆ ಸಂತೋಷ್ ನಾರಾಯಣ್ ಅವರ ಮ್ಯೂಸಿಕ್ ಕೇಳಿದೆ ಆ್ಯಂಡ್ ಐ ವಾಸ್ ಬ್ಲೋನ್ ಬೈ ದಟ್ ಮ್ಯೂಸಿಕ್. ಯಾಕೆಂದರೆ ಅಲ್ಲಿ ತನಕ ಇಂಡಿಯನ್ ಸಿನಿಮಾದಲ್ಲಿ ಬರ್ತಿದ್ದಂಥ ಮ್ಯೂಸಿಕ್ಗೂ ಸಂತೋಷ್ ಅವ್ರು ಕೊಟ್ಟಂಥ ಮ್ಯೂಸಿಕ್ಗೂ ಬಹಳ ದೊಡ್ಡ ಡಿಫ್ರೆನ್ಸ್ ಇತ್ತು. ಬಹಳ ಒಂದು ಯಂಗ್ ಆ್ಯಂಡ್ ಇಂಡಿಯನ್ ಪ್ಲಸ್ ರಾಕ್ ಫ್ಲೇವರ್ ಇತ್ತು. ಆ ರೀತಿಯ ಒಂದು ಕಾಂಬಿನೇಷನ್ ನಾನು ಯಾವತ್ತೂ ನೋಡಿರಲಿಲ್ಲ. ಮುಂದೆ ಅಂದರೆ ಒಂದು 2 ವರ್ಷದ ಹಿಂದೆ ಶ್ರೇಯಸ್ ಅವರು ನನ್ನ ಹತ್ರ ಬಲರಾಮನ ದಿನಗಳು ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ಬಂದರು. ಆ ಸಿನಿಮಾದಲ್ಲಿ ಆ ದಿನಗಳು ಥರದೇ ಫ್ಲೇವರ್ ಇರಬೇಕು. ಆ ದಿನಗಳು ಇರೋ ಎಲ್ಲ ಪಾತ್ರಗಳು, ಅಂದರೆ ಮುಖ್ಯವಾಗಿ ಆ ದಿನಗಳು ಇರೋ ಪಾತ್ರಗಳನ್ನೇ ಇಟ್ಕೊಂಡು ಆ ದಿನಗಳು ಪೀರಿಯಡಲ್ಲೇ ಸೆಟ್ ಮಾಡಿ ಒಂದು ಕಥೆಯನ್ನು ಮಾಡಬೇಕು ಅಂತ ಬಂದರು. ವಿನಯ್ ಗೌಡ ಹೇಳಿದ್ರು, ಆ ದಿನಗಳು ಅದೇ ಪಾತ್ರಗಳನ್ನ ನೀವು ಆಯ್ಕೆ ಮಾಡಿದ್ರೆ ಅಂತ. ಅದಕ್ಕೆ ಮುಖ್ಯವಾದ ಕಾರಣ ಶ್ರೇಯಸ್ ಅವರು ಮತ್ತು ಪದ್ಮಾವತಿ ಮೇಡಮ್, ನಮ್ಮ ಪ್ರೊಡ್ಯೂಸರ್ಸು. ಅವರು ಇದನ್ನ ವಿನೋದ್ ಪ್ರಭಾಕರ್ ಅವ್ರಿಗೆ ಮಾಡಬೇಕು ಅಂತ ನನ್ನ ಹತ್ರ ಬಂದರು. ಆಗ ನಾನು ವಿನೋದ್ ಅವರ ಜೊತೆ, ಶ್ರೇಯಸ್ ಅವ್ರ ಜೊತೆ ಈ ಕತೆ ಬಗ್ಗೆ ಡಿಸ್ಕಸ್ ಮಾಡಿದೆ. ಎಲ್ಲ ಮಾಡಿದಾಗ ಈ ಸಿನಿಮಾಗೆ ಮ್ಯೂಸಿಕ್ ಯಾರು ಮಾಡಬೇಕು ಅಂತ ಬಂದಾಗ, ಆ ಸಿನಿಮಾಗೆ ಆ ದಿನಗಳಿಗೆ ಇಳೆಯರಾಜ ಅವರು ಮ್ಯೂಸಿಕ್ ಮಾಡಿದ್ರು. ಈಗ ಈ ಸಿನಿಮಾಗೆ ಯಾರು ಮಾಡಬೇಕು ಅಂತಂದಾಗ ವಿನೋದ್ ಅವರ ಆಗ ಶ್ರೇಯಸ್ ಅವರ ಬಾಯಲ್ಲಿ ಬಂದಿದ್ದ ಒಂದೇ ಹೆಸರು ಸಂತೋಷ್ ನಾರಾಯಣ್. ಯಾಕೆಂದರೆ ಇವತ್ತು ಇಂಡಿಯನ್ ಸಿನಿಮಾದಲ್ಲಿ ದ ಪರ್ಸನ್ ಹೂ ಡಿಫೈನ್ಸ್ ಗ್ಯಾಂಗ್ಸ್ಟರ್ ಮ್ಯೂಸಿಕ್ ಜಾನ್, though I don't think he liked me describing it as
but he also calls himself a gangster and he calls his father also gangster. So, in any case, so he is somebody who blends authentic Indian music with Western, with folk, with rock. There are so many shades to his music that there are in fact YouTube videos to study how he makes his music. There are videos analyzing how he makes his music. That kind of a legend, and we felt he's the only person who can compose for this film, and we were so happy to get him. Now the next challenge was, ನನಗೆ ಶ್ರೇಯಸ್ ಅವರು ಹೇಳಿದ್ರು ನೀವು ಸಂತೋಷ್ ಅವ್ರನ್ನ ಒಪ್ಪಿಸಿ ಅಂತ. ನಾನು ಹೇಳಿದೆ ತುಂಬ ಎಕ್ಸ್ಪೆನ್ಸಿವ್, ಕನ್ನಡ ಸಿನಿಮಾಗೆ ಅಷ್ಟು ದೊಡ್ಡ ಬಜೆಟಿನ ಮ್ಯೂಸಿಕ್ ಡೈರೆಕ್ಟರ್ನ ಹೇಗೆ ನಾವು ಕರ್ಕೊಬೋದು ಅಂತಂದೆ. ಅಂತ ಕೇಳಿದಾಗ ಶ್ರೇಯಸ್ ಹೇಳಿದ್ರು ನೀವು ಸಂತೋಷ್ ಅವ್ರನ್ನ ಒಪ್ಪಿಸಿ, ನಾನು ನಮ್ಮ ಅಮ್ಮನ ಒಪ್ಪಿಸ್ತೀನಿ ಅಂತ. ಸೊ ನಾನು ಕಾರ್ತಿಕ್ ಸುಬ್ರಾಜ್ ಅವ್ರಿಗೆ ಫೋನ್ ಮಾಡಿದೆ, ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಹೀಗೆ ಒಂದು ಸಿನಿಮಾ ಮಾಡ್ತೀನಿ, ನನಗೆ ಸಂತೋಷ್ ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಬೇಕು ಅಂತಂದಾಗ ಕಾರ್ತಿಕ್ ಅವ್ರು ಕೇಳಿದ್ರು ಏನು ಸಿನಿಮಾ ಮಾಡ್ತೀರಾ ನೀವು ಅಂತ. ನಾನು ಹೇಳಿದೆ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಮಾಡ್ತೀನಿ ಅಂತಂದೆ, ಅಂಡರ್ವರ್ಲ್ಡ್ ಸಿನಿಮಾ. ಆ ದಿನಗಳಾದ್ಮೇಲೆ ಕಡೆಗಾರು 18 ವರ್ಷ ಆದ್ಮೇಲೆ ಮತ್ತೆ ಒಂದು ಅಂಡರ್ವರ್ಲ್ಡ್ ಸಿನಿಮಾ ಮಾಡ್ತೀರಾ, ಖಂಡಿತ ನಾನು ಮಾತಾಡ್ತೀನಿ ಅಂತಂದ್ರು. ಸಂತೋಷ್ ಅವ್ರಿಗೆ ಫೋನ್ ಮಾಡಿದ್ರು. ಸಂತೋಷ್ ಅವ್ರಿಗೆ ನಾನು, ನಿಶಾ ಮೇಡಮ್ ಮತ್ತು ಶ್ರೇಯಸ್ ಅವರು ಹೋಗಿ ಮೀಟ್ ಮಾಡಿದ್ವಿ, ಅವ್ರಿಗೆ ಕತೆ ಹೇಳಿದ್ವಿ, ಅವ್ರು ಒಪ್ಕೊಂಡ್ರು. ಇಲ್ಲಿ ತನಕ ಈ ಜರ್ನಿ ಮುಂದಕ್ಕೆ ಬಂದಿದೆ. ಇವತ್ತು ನೀವೇನು ನೋಡಿದ್ದೀರಾ ಶುರು ಅನ್ನೋ ಹಾಡು, ಅದನ್ನ ಸಂತೋಷ್ ಅವರು ಕಂಪೋಸ್ ಮಾಡಿದ್ರು. ಕಂಪೋಸ್ ಮಾಡಿದಾಗ ಅದರ ಟ್ಯೂನ್ ಮಾತ್ರ ನಮಗಿತ್ತು, ಯಾಕಂದ್ರೆ ನಾವು ಶೂಟಿಂಗ್ ಆಗಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ, ಅದನ್ನ ಇನ್ನೂ ರೆಕಾರ್ಡ್ ಮಾಡೋಕ್ಕಾಗಿರಲಿಲ್ಲ. ಆ ಟ್ಯೂನ್ ನಾನು ಶೂಟ್ ಮಾಡುವಾಗಲೇ ನಾನು ವಿನೋದ್ ಅವ್ರಿಗೆ, ಪ್ರಿಯಾ ಅವ್ರಿಗೆ ಕೇಳಿಸಿದೆ, ಜಯಂತ್ ಕಾಯ್ಕಿಣಿ ಅವರಿಗೆ ಲಿರಿಕ್ಸ್ ಬರೆಯೋದಕ್ಕೆ ಕಳಿಸಿದೆ. ಅವರು ಫಸ್ಟ್ ಟ್ಯೂನ್ ಕೇಳಿದಾಗ ಹೇಳಿದ್ರು, ಅವರು AR ರೆಹಮಾನ್ ಅವರ ಅಗನಗ ಅಂತ ಒಂದು ಹಾಡಿದೆ, ಅದನ್ನು ಬರೆಯುವಾಗ ಎಷ್ಟು ಚಾಲೆಂಜಿಂಗ್ ಇತ್ತು ಅಷ್ಟೇ ಚಾಲೆಂಜಿಂಗ್ ಇದು ಅಂತಂದ್ರು. ಆಮೇಲೆ ಇನ್ನೊಂದಂದ್ರೆ ಜಯಂತ್ ಒಂದು ಸ್ವಲ್ಪ ಕಂಪ್ಲೇಂಟ್ ಮಾಡ್ತಾರೆ ಕೆಲಸಕ್ಕೆ, ಹೌ ಕ್ಯಾನ್ ಈ ಕಂಪೋಸ್ ಲೈಕ್ ದಿಸ್ ಅಂತಂದ್ರು. ಹಂಗಂದ್ರೆ ಇಟ್ಸ್ ಅ ವೆರಿ ಗುಡ್ ಸಾಂಗ್ ಅಂತ ಅರ್ಥ, ಬಿಕಾಸ್ ಹಿ ವಾಸ್ ಚಾಲೆಂಜ್ಡ್ ಬೈ ದ ಕಾಂಪೋಸಿಷನ್. ಸೊ ಜಯಂತ್ ಅವರು ತುಂಬ ಅದ್ಭುತವಾಗಿ ಇದರ ಲಿರಿಕ್ಸನ್ನು ಬರೆದ್ರು. ಥ್ಯಾಂಕ್ ಯು ಜಯಂತ್ ಸರ್. ಆ್ಯಂಡ್ ಈ ಸಾಂಗ್ ಶೂಟ್ ಮಾಡಬೇಕಾದ್ರೆ ನಮಗೆ ಹಾಡಿರಲಿಲ್ಲ, ಟ್ಯೂನ್ ಇತ್ತು, ಹಾಡಿರಲಿಲ್ಲ. ವಿ ಡಿಡ್ ಹ್ಯಾವ್ ಅ ರೆಕಾರ್ಡೆಡ್ ಸಾಂಗ್. ವೇಣು ಸರ್ ನಾವು ಇದಕ್ಕೆ ನಾವು ಒಂದು ಸೆಪರೇಟ್ ಶೂಟಿಂಗ್ ಸ್ಕೆಡ್ಯೂಲ್ ಕೂಡ ಇಟ್ಕೊಂಡಿರಲಿಲ್ಲ. ನಾವು ಶೂಟಿಂಗ್ ಮಾಡ್ತಿರುವಾಗ ಬೇರೆ ಬೇರೆ ಸೀನ್ ಶೂಟ್ ಮಾಡ್ತಿರುವಾಗ ವೇಣು ಸರ್ ಎಲ್ಲರೂ ಒಂದು ಅದ್ಭುತವಾದ ಫ್ರೇಮ್ ಕಾಣಿಸಿದ್ರೆ ಅವ್ರು ಅದ್ಭುತವಾಗಿ ಮಾಡ್ತಾ ಇದ್ರು. ಆಗ ಆ ಫ್ರೇಮ್ನ ಅದ್ಭುತವಾಗಿ ಅವರು ಇದು ಮಾಡಿ ಫ್ರೇಮ್ ಮಾಡಿ, ನೋಡಿ ಇದು ಚೆನ್ನಾಗಿದೆ, ಇದರಲ್ಲಿ ನೀನೇನಾದ್ರು ಮಾಡು ಅಂತ ಹೇಳಿದ್ರು. ಆಗ ನಾನು ವಿನೋದ್ ಅವ್ರಿಗೆ ಮತ್ತು ಪ್ರಿಯಾ ಅವ್ರಿಗೆ ಐ ವುಡ್ ರಿಕ್ವೆಸ್ಟ್ ದೆಮ್, ಸಿ ದಿಸ್ ಇಸ್ ದ ಫ್ರೇಮ್ ಆ್ಯಂಡ್ ವೇಣು ಹ್ಯಾಸ್ ಸೆಡ್ ದಿಸ್, ವಾಟ್ ವಿಲ್ ಯು ಡೂ? ಸೊ ದೇ ವುಡ್ ಡಿಸೈಡ್, ದೇ ವುಡ್ ಡಿಸ್ಕಸ್ ಅಮಾಂಗ್ಸ್ ದೆಮ್ಸೆಲ್ಸ್ ಆ್ಯಂಡ್ ದೇ ವುಡ್ ಕಮ್ ಅಪ್ ವಿತ್ ಸಮಥಿಂಗ್. ಅವರಿಬ್ರು ಸೇರ್ಕೊಂಡು ಏನೋ ಒಂದು ಮಾಡೋರು, ಅದನ್ನು ನಾನು ಕ್ಯಾಪ್ಚರ್ ಮಾಡ್ತಿದ್ದೆ. ಹೀಗೆ ಪ್ರತಿ ಫ್ರೇಮಲ್ಲೂ ವಿನೋದ್ ಅವರು, ಪ್ರಿಯಾ ಅವರು ಏನೇನು ಮಾಡ್ತೀರಿ, ನೀವೇನೇನು ನೋಡ್ತೀರಾ ಸ್ಕ್ರೀನಲ್ಲಿ, ಒಂದು ರೀತಿ ಅವ್ರ ಇಂಡೈರೆಕ್ಟರ್ಸ್. ಅದಕ್ಕೆ ಅವರಿಬ್ರು ದೇ ಹ್ಯಾವ್ ಡೈರೆಕ್ಟೆಡ್ ದೋಸ್ ಆ್ಯಕ್ಷನ್ಸ್. ವೇಣು ಹ್ಯಾಸ್ ಸೆಟ್ ದೋಸ್ ಫ್ರೇಮ್ಸ್ ಬ್ಯೂಟಿಫುಲಿ. ಆದರೆ ಅದಕ್ಕಿಂತ ಬಹಳ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಅಂದರೆ ನಮ್ಮ ಎಡಿಟರ್ ಸಂತೋಷ್ ಅವ್ರು ಸಂತೋಷ್ ಅವ್ರು ಕಂಪೋಸ್ ಮಾಡಿದಂಥ ಹಾಡಿಗೆ, ಜಯಂತ್ ಅವ್ರು ಬರೆದಂಥ ಲಿರಿಕ್ಸಿಗೆ ಇವರಿಬ್ಬರು ಮಾಡಿದ್ದನ್ನು ಹೊಂದುವ ಹಾಗೆ ಅಷ್ಟು ಅದ್ಭುತವಾಗಿ ಪ್ರತಿ ಫ್ರೇಮಲ್ಲೂ ಅವರು ಜೋಡಿಸಿದ್ರು. ಅದರಿಂದ ಕಡೆಗೆ ಒಂದು ಈ ಹಾಡಿನ ಸ್ವರೂಪ ಹೀಗೆ ಬಂದಿದೆ. ಇನ್ನು ಸಿನಿಮಾದ ಎಲ್ಲ ಹಾಡುಗಳು ಇಷ್ಟೇ ಚೆನ್ನಾಗಿದೆ, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಇಡೀ ಜರ್ನಿ. ಇದ್ರ ಬಗ್ಗೆ ಸಂತೋಷ್ ಅವರು ಇನ್ನೂ ಮುಂದೆ ಹೇಳ್ತಾರೆ. ಕಡೆಯದಾಗಿ ನಾನು ಹೇಳೋದು ಒಂದು ಮಾತೇನೆಂದರೆ, ನಮ್ಮ ಮಾಧ್ಯಮ ಮಿತ್ರರು ನೀವೆಲ್ಲರೂ ಬಂದಿರ, ಧನ್ಯವಾದ. ನೀವು ಯಾವಾಗಲೂ ಕನ್ನಡದಲ್ಲಿ ಬರುವ ಒಳ್ಳೆಯ ಸಿನಿಮಾಗಳನ್ನ ಪ್ರೋತ್ಸಾಹಿಸಿದಿರ, ಹಾರೈಸಿದಿರ. ಪದ್ಮಾವತಿ ಫಿಲ್ಮ್ಸ್ ಬ್ಯಾನರ್, ಪದ್ಮಾವತಿ ಮೇಡಮ್ ಹಾಗೂ ಶ್ರೇಯಸ್ ಅವರು ಬಹಳ ಮಹತ್ವಾಕಾಂಕ್ಷೆಯುಳ್ಳಂಥವರು, ಬಹಳ ಆಸೆಯಿಂದ ಶ್ರದ್ಧೆಯಿಂದ ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಒಬ್ಬ ನಿರ್ದೇಶಕನಾಗಿ ನಾನು ಹೇಳ್ಬೋದು, ಈಗ ಸಂತೋಷ್ ನಾರಾಯಣನ್ ಅವ್ರನ್ನೇ ಅವ್ರು ಕರ್ಕೊಂಬಂದ್ರು ಅಂತಂದರೆ ಇದೇ ರೀತಿ ಶೂಟಿಂಗ್ ಮಾಡುವಾಗ ಎಲ್ಲೂ ಯಾವುದಕ್ಕೂ ಕಮ್ಮಿ ಮಾಡಿಲ್ಲ. ಒಂದೊಂದು ಫ್ರೇಮಲ್ಲೂ ಅವರು ಎಷ್ಟು ಚೆನ್ನಾಗಿ ನಮಗೆ ಬೇಕಾಗಿರೋದ ಆ ಸಿನಿಮಾಗೆ, ಕತೆಗೆ ಬೇಕಾಗಿರೋದನ್ನ ಸಲ್ಲಿಸಿದ್ದಾರೆ ಅಂತ ನಿಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಈ ರೀತಿಯ ಮಹತ್ವಾಕಾಂಕ್ಷೆ ಇರುವಂಥ, ಆಸೆ ಇರುವಂಥ, ಶ್ರದ್ಧೆ ಇರುವಂಥ ನಿರ್ಮಾಪಕರು ಗೆಲ್ಲಬೇಕು. ಈ ಸಿನಿಮಾ ಗೆದ್ದರೆ ಕನ್ನಡಕ್ಕೆ ಇನ್ನೂ ಹಲವಾರು ಸಿನಿಮಾಗಳನ್ನ ಇವರು ಮಾಡ್ತಾರೆ. ನಮ್ಮಲ್ಲೇ ಹೆಮ್ಮೆ ತಂದಂಥ KVN ಇರ್ಬೋದು, ಹೊಂಬಾಳೆ ಇರ್ಬೋದು, ಆ ಸಂಸ್ಥೆಗಳಷ್ಟೇ ದೊಡ್ಡದಾಗಿ ಈ ಸಂಸ್ಥೆ ಕೂಡ ಬೆಳಿಬೋದು. ಅದಕ್ಕೆ ನಿಮ್ಮ ಬೆಂಬಲ, ನಿಮ್ಮ ಪ್ರೋತ್ಸಾಹ ಬಹಳ ಮುಖ್ಯ. ನಿಮ್ಮ ಮೂಲಕ ನಾವು ನಮ್ಮ ಪ್ರೇಕ್ಷಕರನ್ನ ಮುಟ್ತೀವಿ. ಅದರಿಂದ ಇವತ್ತು ಕಡೆಯದಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಸಂಜೆ T-Series ಮತ್ತು ಸಂತೋಷ್ ನಾರಾಯಣ್ ಅವ್ರದ್ದು ಈ ಮ್ಯೂಸಿಕ್ನ ರೆಡಿಯಾದಾಗ, ಸಿನಿಮಾ ಎಲ್ಲ ರೆಡಿಯಾದಾಗ ನಾವು ರಾಜು ಹರ್ವಾನಿ ಅವ್ರನ್ನ ಹೋಗಿ ಬಾಂಬೆಯಲ್ಲಿ ಭೇಟಿಯಾದ್ವಿ.
ಅದನ್ನು ಆ ಮೀಟಿಂಗನ್ನು ಅರೇಂಜ್ ಮಾಡಿದ್ದು ಮೀನಾಕ್ಷಿ ಸಂತೋಷ್ ನಾರಾಯಣನ್ ಮ್ಯಾಮ್. ಶಿ ಸಜೆಸ್ಟೆಡ್ ದಟ್ ವಿ ಶುಡ್ ಡೂ ದಿಸ್ ವಿತ್ ಟಿ ಸೀರೀಸ್ ಆ್ಯಂಡ್ ಐ ಮೆಟ್ Raju at ಟಿ ಸೀರೀಸ್ ಆ್ಯಂಡ್ ವಿ ಶೋಡ್ ಹಿಮ್ ದ 3 songs and I hope he was impressed. And yes, for the risk that we took in bringing such a big music director into Kannada, not in terms of talent but in terms of expenditure, that has been mitigated a lot by T series coming on board, and I'm very grateful, sir, for having acquired our rights, and we look forward to a wonderful journey ahead with you. ಇಷ್ಟನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರಶ್ನೋತ್ತರವನ್ನು ಎಲ್ಲರೂ ಮಾತಾಡಿದ ಕೂಡಲೇ ಬಿಡಿಸ್ತಾರೆ. ಪದ್ಮಾವತಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಎಲ್ಲ ಕಲಾವಿದರು ಟೆಕ್ನಿಷಿಯನ್ಸ್ ಹೇಳ್ತಾ ಇದ್ದಾರೆ, ಒಂದು ರೀತಿಯಾಗಿ ಪದ್ಮಾವತಿ ಫಿಲಮ್ಸ್ ಫ್ಯಾಮಿಲಿ ರೀತಿಯಲ್ಲೇ ಎಲ್ಲರನ್ನ ನೋಡ್ಕೊಂಡು ಅಂತೇಳಿ. ಇಷ್ಟು ದೊಡ್ಡ ಬಜೆಟ್ ಸಿನಿಮಾ ಅಂದ್ಕೊಳ್ಳೆ ಜವಾಬ್ದಾರಿ ಕೂಡ ಹೆಚ್ಚಾಗಿರುತ್ತೆ. ನಿಮ್ಮ ಸಿನಿಮಾದ ಮೊದಲ ಜರ್ನಿ ಇತ್ತು, ಎಷ್ಟು ಸ್ಪೆಷಲ್, ಯಾವ ರೀತಿಯಾಗಿ? ಕೂತ್ಕೊಂಡ್ಬಿಡಿ ನಾವು, ಫ್ರೇಮ್ ಸಿನಿಮಾ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾನು ಮೊದಲನೇದಾಗಿ ನನ್ನೆಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಏಕೆಂದರೆ ಇವತ್ತಿನ ದಿನ ಈ ಸಕ್ಸಸ್ ಆಗಬೇಕು ಅಂದರೆ ಕಾರಣರು ನಮ್ಮ ಮಾಧ್ಯಮ ಮಿತ್ರರು. ಯಾವತ್ತೂ ಯಾರಿಗೂ ಎಲ್ಲರಿಗೂ ಯಶಸ್ಸು ಕೊಡಬೇಕಾಗಿರುವಂಥವ್ರು ನಮ್ಮ ಮಾಧ್ಯಮ ಮಿತ್ರರು. ಅದಕ್ಕಾಗಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಫಸ್ಟೇ ಹೇಳ್ತೀನಿ. ಹಾಗೆ ಮಾತಾಡಲಿಕ್ಕೆ ಮಾತೇ ಬಾರದಾಗಿದೆ. ಏಕೆಂದರೆ ಎಲ್ಲರೂ ಕೂಡ ಒಂದು ಖುಷೀಲಿ ಎಲ್ಲರೂ ಹೇಳ್ಕೊಂಡಿದ್ದಾರೆ. ಅದಕ್ಕಿಂತ ಭಾಗ್ಯ ನನಗಿನ್ನೇನೂ ಇಲ್ಲ. ಬಟ್ ಅದನ್ನು ನೋಡ್ತಾ ಇದ್ದೀನಲ್ಲ ಕಣ್ಣಿಂದ, ಅದೇ ನನಗೆ ದೊಡ್ಡ ಖುಷಿ. ನಿಜವಾಗ್ಲೂ ನನಗೆ ತುಂಬ ಖುಷಿ ಇದೆ ಈ ಸಿನಿಮಾವನ್ನು ಮಾಡಿದ್ದು. ಇನ್ನೂ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಒಂದು ಸಿನಿಮಾ ಮಾಡಬೇಕು ಅಂತಲೇ ನನ್ನ ಆಸೆ ಇದೆ. ಇದು ನಾನು ಮೊದಲನೇ ಹೆಜ್ಜೆಯಲ್ಲಿ ಬಲರಾಮನ ದಿನಗಳನ್ನು ಒಳ್ಳೆ ಎಲ್ಲರೂ ಕುತ್ಕೊಂಡು ನೋಡುವಂಥ, ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಒಂದು ಸಿನಿಮಾನ ನೀಡಿದ್ದೇವೆ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಏಕೆಂದರೆ ಇವತ್ತು ಹೇಳಿದ್ರು, ನಮ್ಮ ಪ್ರೊಡ್ಯೂಸರ್ ಹಂಗೆ ನೋಡ್ಕೊಂಡ್ರು, ಈಗ ನೋಡ್ಕೊಂಡ್ರು ಇರ್ಬೋದು, ಆದರೆ ಅದಕ್ಕಿಂತ ಹೆಚ್ಚಿನದಾಗಿ ಅವ್ರು ನನಗೆ ಎಲ್ಲರೂ ಕೂಡ ನನ್ನ ಬೆನ್ನೆಲುಬಾಗಿ ನಿಂತಿದ್ರು. ಅದನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಒಬ್ಬ ಪ್ರೊಡ್ಯೂಸರ್ ಉಳಿಬೇಕು ಅಂದರೆ ಆ್ಯಕ್ಟರ್ಗಳು ಕೂಡ ಕರೆಕ್ಟಾಗಿದ್ದು ನಮಗೆ ಕೆಲಸಗಳು ಮಾಡಿಕೊಟ್ರು ಮಾತ್ರ ಒಬ್ಬ ಪ್ರೊಡ್ಯೂಸರ್ ಉಳಿಲಿಕ್ಕೆ ಸಾಧ್ಯ. ಹಾಗಾಗಿ ನನಗೆ ತುಂಬ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ತುಂಬ ಥ್ಯಾಂಕ್ ಯು. ಹಾಗೆ ನನಗೆ ಇನ್ನೊಂದು ಹೇಳಬೇಕು ಅಂದರೆ, ನಮ್ಮ ಸಂತೋಷ್ ನಾರಾಯಣ್ ಸರ್ ನಿಜವಾಗ್ಲೂ ಇವತ್ತಿನ ಸ್ಥಿತಿಲಿ ಅವ್ರಿಗೆ ನಾನು ಏನು ಹೇಳಿದ್ರು ಸಾಲದು. ಅವ್ರು ಎಂಥ ಕಂಡೀಷನಲ್ಲಿದ್ದರು ಅಂದರೆ ಬರೋ ಸ್ಥಿತಿಲಿ ಇರಲಿಲ್ಲ. ಆದರೂ ಕೂಡ ಈ ವೇದಿಕೆಗೆ ಅವರ ಎಲ್ಲವನ್ನು ಮರೆತು, ಅವರ ಕೆಲಸ ಕಾರ್ಯಗಳನ್ನು ಮರೆತು ಇವತ್ತು ನಮಗೆ ಸಾಥ್ ಕೊಟ್ಟಿತ್ತಂತೂ ನಮಗೆ ತುಂಬ ಖುಷಿ ಇದೆ. ತುಂಬ ಸಂತೋಷ ಸರ್. ಥ್ಯಾಂಕ್ ಯು ಸೋ ಮಚ್. ಮತ್ತು ನನಗೆ ಈ ಸಂಗೀತದಲ್ಲಿ ಈ ಮ್ಯೂಸಿಕನ್ನು ನೀಡಿದ್ದು ನನಗೆ ತುಂಬ ಹೆಮ್ಮೆ ಇದೆ. ಏಕೆಂದರೆ ಹೌದು, ಫಸ್ಟು ನಾನು ಖಂಡಿತ ಅವರು ಇದಕ್ಕೆ ಒಪ್ಪಲ್ಲ ಅಂತ ಅಂದ್ಕೊಂಡಿದ್ವಿ. ಅದು ಅವರು ತುಂಬ ಹೃದಯದಿಂದ ಈ ಸಿನಿಮಾಗೆ ತುಂಬ ಒಪ್ಕೊಂಡು ಬಂದಿದ್ದು ನಮ್ಮೆಲ್ರಿಗೂ ಒಂದು ದೊಡ್ಡ ಸಂತೋಷ. ಅದನ್ನು ನಾನು ಯಾವತ್ತೂ ಮರೀಲಿಕ್ಕಾಗಲ್ಲ. ಹಾಗೆ ನಮ್ಮ ಟಿ ಸೀರೀಸಲ್ಲಿ ಕೂಡ ನಾವು ಬಾಂಬೆಗೆ ಹೋಗಿ ಮಾತಾಡೋಕ್ಕೆ ಹೋದಾಗಲೂ ಕೂಡ ಅವರು ನಮಗೆ ತುಂಬ ಹೃದಯಪೂರ್ವಕವಾಗಿ ನಮಗೆ ಮುಂದೆ ಮಾತಾಡೋಕ್ಕೆ ಅವಕಾಶನೇ ಕೊಡಲಿಲ್ಲ. ಆ ರೀತಿಯಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ನಮ್ಮ ಸಾಂಗನ್ನು ಪರ್ಚೇಸ್ ಮಾಡಿದ್ದು ಕೂಡ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಪಡ್ತೀನಿ. ಬಟ್ ಎಲ್ಲರೂ ಪ್ರಿಯಾ ಕೂಡ ನಾವು ಯಾವತ್ತೂ ಒಂಥರ ಫ್ರೆಂಡ್ಸೇ ಆಗಿ ಅಷ್ಟೊಂದು ಕಾಮಿಡಿ ಮಾಡಿಕೊಂಡು ಸಿನಿಮಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿರೋರು, ತುಂಬ ಖುಷಿಯಾಗಿರೋರು, ತುಂಬ ಅಚ್ಚುಕಟ್ಟಾಗಿ ಒಬ್ಬ ಪ್ರೊಡ್ಯೂಸರ್ಗೆ ಏನು ಸಾಥ್ ಕೊಡಬೇಕು ಅದನ್ನು ತುಂಬ ಅಚ್ಚುಕಟ್ಟಾಗಿ ಕೊಡ್ತಾಯಿದ್ರು. ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿ ಕೊಡ್ತೀನಿ. ವಿನೋದ್ ಸರ್ ಅಷ್ಟೇ ತುಂಬ ನಾವು ಯಾವಾಗಲೂ ಒಂದು ಫ್ಯಾಮಿಲಿ ಥರನೇ ಇಟ್ಕೊಂಡು ಈ ಸಿನಿಮಾದಲ್ಲಿ ಅಷ್ಟು ಆಕ್ಟಿವ್ ಆಗಿ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನು ದೊಡ್ಡದಾಗಿ ನಾವು ಜಯಂತ್ ಕಪ್ಪಿಣಿಯವ್ರ ಬಗ್ಗೆ ನನಗೆ ಯಾವಾಗಲೂ ನಾನು ಕೇಳ್ತಿದ್ದೆ, ಸರ್ ನನಗೊಂದು ಒಳ್ಳೆ ಸಿನಿಮಾ ಸಾಂಗಲ್ಲಿ ತುಂಬ ಚೆನ್ನಾಗಿ ನೀವು ನನಗೆ ಕೊಡಬೇಕು ಅಂದರೆ ಒಂದೇ ಒಂದು ಮಾತು ಹೇಳಿದ್ರು, ಇವತ್ತು ಈ ಕ್ಷಣನೂ ಅದನ್ನು ನಾನು ಯಾವತ್ತೂ ನೆನೆಸ್ಕೋತೀನಿ. ಎದುರು ಬೇಡ, ನಾನಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ಸಾಂಗು, ಇದನ್ನು ನೀವು ಕೇಳಬೇಕು, ಖಂಡಿತ ನಾನು ಮಾಡ್ಕೊಡ್ತೀನಿ. ಅದು ಒಬ್ಬ ಮಹಿಳೆ ಆಗಿ ನೀವು ಒಬ್ಬ ನಿರ್ಮಾಪಕರಾಗಿ ಕಾರ್ಯನಿರ್ವಹಿಸ್ತಿರೋದು ನನಗೆ ತುಂಬ ಖುಷಿ ಇದೆ. ನಾನು ಖಂಡಿತ ಒಳ್ಳೆ ಸಾಂಗು ಕೊಡ್ತೀನಿ ಅಂತ ಹೇಳಿದ್ರು. ಅವತ್ತು ಹೇಳಿದ ಮತ್ತು ನನಗೆ ಇವತ್ತು ಹೇಳ್ದಂಗಿದೆ. ತುಂಬ ಥ್ಯಾಂಕ್ ಯು ಸರ್.
ಖುಷಿ ಆಯಿತು. ಮತ್ತೆ ಇನ್ನೇನು ಹೇಳಲಿಕ್ಕಿಲ್ಲ, ಎಲ್ಲ ಹೇಳ್ಬಿಟ್ಟಿದ್ದೀನಿ. ಎಲ್ಲರೂ ಹೇಳೋದಿದೆ, ಖಂಡಿತ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಶ್ರೇಯಸ್ ಅವರೇ, ನೀವೊಬ್ಬ ವಿಷನರಿ ಪ್ರೊಡ್ಯೂಸರ್. ನಿಮ್ಮ ಪ್ಯಾಷನ್ಗೆ, ನಿಮ್ಮ ಕನಸಿಗೆ ತಾಯಿ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿ ನಿಂತಿದ್ದಾರೆ. ಇದೀಗ ಬಲರಾಮನ ದಿನಗಳಲ್ಲಿ ಬಹಳಷ್ಟು ಇನ್ಪುಟ್ಸ್ ನಿಮ್ಮದು ಕೂಡ ಇದೆ ಅಂತ. ಈಗ ಮ್ಯೂಸಿಕ್ ಡೈರೆಕ್ಟರ್ ಸೆಲೆಕ್ಷನಿಂದ ಹಿಡಿದು ಪ್ರತಿ ವಿಷಯದಲ್ಲೂ ಈ ಜರ್ನಿ ನಿಮಗೆ ಎಷ್ಟು ವಿಶೇಷವಾಗಿತ್ತು? ಎಲ್ಲರಿಗೂ ನಮಸ್ಕಾರ. ಶೂಟಿಂಗ್ ಮುಗಿದ ಮೇಲೆ ಇದು ಫಸ್ಟ್ ಇವೆಂಟು. ಈ ಈವೆಂಟ್ಗೆ ಟಿ ಸೀರೀಸ್ ಆನ್ ಬೋರ್ಡ್ ಆಗಿರೋದ್ರಿಂದ ಎರಡು ಮಹಾಶಕ್ತಿಗಳಿಗೆ ಒಂದು ಲೈನ್ ಹೇಳ್ತೀನಿ. ಎರಡು ಲೇಡೀಸ್ ನನಗೆ ಇದೊಂದು ಎರಡು ಶಕ್ತಿ. ಮೇಯ್ನಾಗಿ ನಮ್ಮ ಆಫೀಸ್ ಪೂಜೆ ನಡೀತಾ ಇತ್ತು. ಆಫೀಸ್ ಪೂಜೆ ಆಗಬೇಕಾದ್ರೆ ಇನ್ನೊಂದು ಒಂದು ತಿಂಗಳಲ್ಲಿ ನಾವು ಶೂಟಿಂಗ್ ಪ್ಲ್ಯಾನ್ ಮಾಡ್ತಾಯಿದ್ದು. ಇನ್ನು ಮ್ಯೂಸಿಕ್ ಡೈರೆಕ್ಟರ್ ಸೆಟ್ ಆಗಿರಲಿಲ್ಲ. ಚೈತನ್ಯ ಸರ್ ಸೈಲೆಂಟಾಗಿ ಒಂದು ಕಡೆ ಕೂತಿದ್ರು. ಸರ್ ಎಲ್ಲರೂ ವೇಣು ಸರ್ ಆದರು, ಟೈಗರ್ ಆದರು, ಹೀರೋಯಿನ್ ಆಯಿತು, ಎಲ್ಲ ಆಯಿತು, ಮೇಯ್ನು ಮ್ಯೂಸಿಕ್ ಜೀವನ ಇಲ್ವಲ್ಲ ಸರ್, ಏನು ಮಾಡೋದು ಅಂತ ಕೇಳಿದಾಗ, ಇಲ್ಲ ಜಯಸ್ ತುಂಬ ನಾನು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ, ಇನ್ನೂ ಆಗ್ತಾ ಇಲ್ಲ, ಏನು ಮಾಡೋದು ಅಂತ. ಸರ್ ನನ್ನ ತಲೆಯಲ್ಲಿ ಒಬ್ರು ಇದ್ದಾರೆ, ಹೇಳ್ತೀನಿ ಇನ್ ಕೇಸ್ ಆಗುತ್ತಾ ಅಂತ ನಾನೊಂದು ಪ್ರಶ್ನೆ ಕೇಳಿದೆ. ಹೇಳಿ ಜಯಸ್, ನೀವು ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ, ಹೇಳಿ ನಾನು ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಇಮಿಡಿಯೇಟ್ ಒಂದು ಕೂತ್ಕೊಂಡು ನನ್ನ ಜೊತೆ. ಆಗ ಹೇಳಿದ್ರು, ನಾನು ಸಂತೋಷ್ ನಾರಾಯಣ್ ಅಂತ ಒಂದು ಹೆಸರು ಹೇಳಿದೆ. ಇಮಿಡಿಯೇಟ್ ಅವರು ಆ ಫೇಸ್ ರಿಯಾಕ್ಷನ್ನೇ ಚೇಂಜ್ ಆಗೋಯ್ತು. ಏನು ಹೇಳಿದಿಲ್ಲ ಜಯಸ್, ನಮ್ಮದು ಅರ್ಧ ಸಿನಿಮಾ ಬಜೆಟ್ನ ಎತ್ತಿಡ್ತಾ ಇದ್ದಾರೆ ನೀವು ಮ್ಯೂಸಿಕ್ ಡೈರೆಕ್ಟರ್ಗೆ ಅಂತ ಕೇಳಿದ್ರು. ಸರ್ ಇಲ್ಲ, ನಾನಾಗಲಿ ಟೈಗರ್ ಆಗಲಿ ಕಾರ್ ಹೋಗ್ತೀವಿ ಯಾವಾಗಲೂ ಒಳ ಚೆನ್ನಾಗಿದೆ. ಒಂದು ಬಿ ಜಿ ಎಮ್ ಯಾವಾಗಲೂ ಕೇಳಿದಾರೆ, ಒನ್ ಆಫ್ ದಿ ಮೋಸ್ಟ್ ಫೇವ್ರೆಟ್ ಬಿ ಜಿ ಎಮ್ ನಮ್ಮಿಬ್ರಿಗೂ. ಸರಿ ಆಯಿತು, ಧೈರ್ಯ ಇದೆಯಾ ನೀವು ಮುಂದಕ್ಕೆ ಬರೋಕ್ಕೆ ಅಂದ್ಬಿಟ್ಟು ಚೈತನ್ಯ ಸರ್ ಕೇಳಿದ್ರು. ಸರ್ ಒಂದೇ ಒಂದು ಸತಿ ಅಪ್ರೋಚ್ ಮಾಡೋಣ, ಆಗುತ್ತೋ ಬಿಡುತ್ತೋ ನೆಕ್ಸ್ಟ್ ನೋಡೋಣ ಅಂತ ಅಂದೆ. ಇನ್ನೊಂದು ಹೇಳ್ತೀನಿ, ಈಗ ಪ್ರೆಸೆಂಟ್ ಸಿನಿಮಾ ಮಾಡ್ತಾ ಇರೋದು ಕಲ್ಕಿ ಅನ್ನೋ ಸಿನಿಮಾ ಮಾಡ್ತಿದ್ದಾರೆ ಜಯಸ್. ಪ್ಯಾನ್ ಇಂಡಿಯಾ ಸಿನಿಮಾ ಅದು. ನಮ್ಮ ಸಿನಿಮಾ ಬಜೆಟ್ ಇಷ್ಟಿದೆ, ಅವ್ರು ಒಪ್ಕೊಂಡಿರೋದು ಇಷ್ಟಿದೆ, ಯೋಚನೆ ಮಾಡಿ ನನಗೇನಿಲ್ಲ ಒಂದು ಮೀಟಿಂಗ್ ಕೊಡಿಸ್ತೀನಿ ಅಂತಂದು. ಸರ್ ಒಂದೇ ಒಂದು ಮೀಟಿಂಗ್ ಕೊಡಿಸಿ ಮಿಕ್ಕಿ ನಾವು ನೋಡೋಣ ಅಂದ್ಬಿಟ್ಟು ಇಮಿಡಿಯೇಟ್ ಒಂದು ವಾರ ಬಿಟ್ಕೊಂಡು ಚೆನ್ನೈಗೆ ಹೊರಟ್ವಿ. ನಾನು, ನಿಶಮ್ಮ, ಟೈಗರು, ಚೈತನ್ಯ ಸರ್. ಸರಿ, ಅದಾದಮೇಲೆ ಸಂತೋಷ್ ಸರ್ ಸಿಕ್ಕಿದ್ರು. ಒಂದು 15 ಥರ ಊಟ ರೆಡಿ ಮಾಡಿದ್ರು. ಎಲ್ಲ ಆಯಿತು, ಜೀವ ಟಗಡಗಡಗ ಅಂತ ಇತ್ತು. ಏನು ಕಥೆ ಹೇಳೋದು, ಹೆಂಗೆ ಒಪ್ಕೋತಾರೋ ಇಲ್ವೋ, ಆ ಥರದೊಂದು ಪ್ಯಾನ್ ಇಂಡಿಯಾ ಮ್ಯೂಸಿಕ್ ಡೈರೆಕ್ಟ್ರು ಒಂದು ಅವಕಾಶ ಕೊಟ್ಟರಲ್ಲ ಸರಿ ಅಂದ್ಬಿಟ್ಟು ಚೈತನ್ಯ ಎಕ್ಸ್ಪ್ಲೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಕಥೆನ. ಇಮ್ಮಿಡಿಯೇಟ್ ಏನು ಬೇರೆ ಏನು ಹೇಳೋಕ್ಕೆ ಇರಲಿಲ್ಲ ಅವರು. ಐ ವಿಲ್ ಡೂ ದಿಸ್ ಮ್ಯಾನ್, ವಿಲ್ ರಾಕ್ ಅಂತ ಒಂದು ಕಾನ್ಫಿಡೆನ್ಸ್ ಕೊಟ್ಟರು. ಸರಿ, ಇಮಿಡಿಯೇಟ್ ನಾವು ಮೀನಾಕ್ಷಿ ಮೇಡಮ್ ಹತ್ರ ಮಾತಾಡಿದ್ವಿ, ಎಲ್ಲ ಆಯಿತು. ಇಮಿಡಿಯೇಟ್ ಎಲ್ಲ ಸಂತೋಷ ರಾಮ್ಗೌಡಾದ್ರು ಅದೊಂದು. ಇನ್ನೊಂದು ಇಮಿಡಿಯೇಟ್ ಇಷ್ಟೆಲ್ಲ ಆಯಿತು. ಶೂಟಿಂಗ್ ಹೈ ಬಜೆಟ್ ಅಂತ ಆಯಿತು, ಎಲ್ಲ ಆಯಿತು. ಬಿಸ್ನೆಸ್ಗೆ ಅಂತ ಓಟ್ವಿ. ಓಟಾಗ ಕೆಲವೊಂದು ಇನ್ಸಿಡೆಂಟ್ ಆಯಿತು ಓಕೆ. ಬಟ್ ಇನ್ವೆಸ್ಟ್ ಮಾಡಬೇಕಾದ್ರೆ ಅದು ಇರಲಿಲ್ಲ ನಮ್ಮ ತಲೆಯಲ್ಲಿ. ಏನಾಗುತ್ತೆ ನೆಕ್ಸ್ಟ್ ಫ್ಯೂಚರ್ ಅಂತ ನಮ್ಗೆ ಗೊತ್ತಿರಲಿಲ್ಲ. ಅದಾಯ್ತಿದ್ದಂಗೆ ನೆಕ್ಸ್ಟ್ ಅಪ್ರೋಚ್ ಎಲ್ಲ ಬಿಸ್ನೆಸ್ ಸ್ಟಾರ್ಟ್ ಆದಾಗ ಏನಾಯಿತು, ಒಂದು ಸ್ವಲ್ಪ ಯಾಕೋ ವರ್ಕ್ ಆಗ್ತಾ ಇಲ್ಲ ಇದು ಬಿಸ್ನೆಸ್, ಏನಾಗ್ತಿದೆ ಅಂತ ನಾವು ಯೋಚನೆ ಮಾಡಿದಾಗ ಇಮಿಡಿಯೇಟ್ ಮೀನಾಕ್ಷಿ ಮ್ಯಾಮ್ ಒಂದು ಕಾಲ್ ಮಾಡು. ಒಂದೇ ಒಂದು ಕಾಲು, ಮೀನಾಕ್ಷಿ ಮ್ಯಾಮ್ ನಾನು ಇರ್ತೀನಿ, ಅವತ್ತು ನೀವು ಬಂದಿದ್ದೀರಾ, ನಿಮ್ಗೆ ಏನು ಬೇಕು ಸಹಾಯ ನಾನು ಮಾಡಿಕೊಡ್ತೀನಿ ಅಂದ್ಬಿಟ್ಟು ಅವತ್ತೊಂದು ನಮ್ಮ ಸ್ಟ್ಯಾಂಡಾಗಿ ನಿಂತ್ಕೊಂಡ್ರು. ಇಮಿಡಿಯೇಟ್ ಬಾಂಬೆ ಕರ್ಕೊಂಡು ಹೋಗಿ ಟಿ ಸೀರೀಸ್ನ ನಮಗೆ ಆನ್ಬೋರ್ಡ್ ಮಾಡಿಕೊಟ್ರು. ನೀವು ನಂಬಲ್ಲ, ಅವ್ರು ಕೊಟ್ಟಂಥ ಪ್ರೈಸು ಈ ಮತ್ತೊಂದು ಸಿನಿಮಾ ಮಾಡೋಷ್ಟು ಕೊಟ್ಟಿದ್ದಾರೆ. ಅದೊಂದು ಹೇಳ್ತೀನಿ. ಥ್ಯಾಂಕ್ ಯು ಮೀನಾಕ್ಷಿ ಮ್ಯಾಮ್, ಆ್ಯಂಡ್ ಥ್ಯಾಂಕ್ ಯು ರಾಜ್ ಸರ್, ಥ್ಯಾಂಕ್ ಯು ಸಂತೋಷ್ ಸರ್. ಭಾಳ ಖುಷಿ ಆಗುತ್ತೆ ಬಿಕಾಸ್ ಯಾಕೆಂದರೆ ಅವತ್ತು ಒಂದು ನಮ್ಮ ಡೈರೆಕ್ಟರ್ ಸರ್ಗೆ ಒಂದು ಶಾಕಿಂಗ್ ಫೇಸ್ ಕೊಟ್ಟಿದ್ದು. ಬಟ್ ಚೈತನ್ಯ ಸರ್ ಇವಾಗ ನಾವು ಪ್ರೂವ್ ಮಾಡ್ಕೊಂಡಿದ್ವಲ್ಲ, ಥ್ಯಾಂಕ್ ಯು ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಶುರು ಸಾಂಗ್ ಭಾಳ ಇಷ್ಟವಾದದ್ದು. ಬಟ್ ಇದು ನಮಗೆ ಒಂದು ಸ್ಮಾಲ್ ಗ್ರೌಂಡ್ ಹೇಗಿದೆ ಅಂತ ನಾವು ಒಂದು ಹಿಂಟ್ ಕೊಟ್ಟಿದ್ದೀವಿ ಅಷ್ಟೇ. ಬಟ್ ಪ್ಲೇಯರ್ಸ್ ಆಗಿದ್ದಾರೆ, ಬಾಲರ್ಸ್ ಆಗಿದ್ದಾರೆ, ಸಿನಿಮಾ ಆಗಿದೆ ಅನ್ನೋದು ಜಸ್ಟ್ ನೆಕ್ಸ್ಟ್ ಇನ್ನೊಂದು ಫ್ಯೂ ಮಂತ್ಸಲ್ಲಿ, ಫ್ಯೂ ಡೇಸಲ್ಲಿ ಅಪ್ಡೇಟ್ ಮಾಡ್ತೀವಿ. ಥ್ಯಾಂಕ್ ಯು. ಹಾಗೆ ಲಿರಿಕ್ಸ್ ಜಯಂತ್ ಆಗಿನಿ ಸರ್, ಅವ್ರ ಬಗ್ಗೆ ಹೇಳೋಂಗೆ ಇಲ್ಲ. ನಾವು ಇಮಿಡಿಯೇಟ್ ಸಂತೋಷ್ ಸರ್ ನಮ್ಮದು ಮ್ಯೂಸಿಕ್ ಕಂಪೋಸ್ ಮಾಡ್ತಿದ್ದಂಗೆ ಡೋರ್ ಸ್ಟೆಪ್ ಬರ್ತಿದ್ದಂಗೆ ನಾನು ಚೈತನ್ಯ ಸರ್ ಡಿಸ್ಕಸ್ ಮಾಡೋರಿಗೆ, ಸರ್ ಜಯಂತ್ ಸರ್ಗೆ ಒಂದು ಕಾಲ್ ಮಾಡ್ಬಿಡಿ ಸರ್, ಇಮಿಡಿಯೇಟು ವರ್ಕ್ ಸ್ಟಾರ್ಟ್ ಮಾಡ್ಬಿಡಿ ಅಂದು. ಅವ್ರು ಇಮಿಡಿಯೇಟು ಎಲ್ಲ ಹೊರಗಡೆ ಇದ್ದರು. ಇಮಿಡಿಯೇಟ್ ವರ್ಕ್ ಸ್ಟಾರ್ಟ್ ಮಾಡಿ, ಇಲ್ಲ ಇದು ತುಂಬ ಚೆನ್ನಾಗಾಗುತ್ತೆ, ಇದು ಬಿಡ್ರಿ ಅಂತ ಒಂದು ಧೈರ್ಯ ಕೊಟ್ಟರು. ಹಾಗೆ ನಮ್ಮ ಟೈಗರು ಏನು ಹೇಳೋದು, ಬ್ಯಾಕ್ ಸಪೋರ್ಟ್ ಆಗಿ ಡೇ 1 ನಾನು ಇರ್ತೀನಿ, ನೀನು ನಡಿ ಅಂತ ಅವ್ರು ಕರ್ಕೊಬಂದು
ಇಲ್ಲಿವರೆಗೂ ಬಂದಿದ್ದೀವಿ. ತುಂಬ ದೊಡ್ಡದಾಗಿದೆ ಆ್ಯಂಡ್ ತುಂಬ ವಿನೋದ್ ಸರ್ದು ಇದು 25ನೇ ಸಿನಿಮಾ ಮೆನ್ಷನ್ ಮಾಡೋದಾದ್ರೆ ತುಂಬ ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಆ್ಯಂಡ್ ಒಳ ಚೆನ್ನೈ ಏನು ಧನುಷ್ ಪಾಟು ಅಂತ ಹೇಳ್ಬೋದು ಆಗಿ ಬಂದಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪ್ರಿಯಾ ಮ್ಯಾಮ್. ಹೀರೋಯಿನ್ ಬಗ್ಗೆ ಹೇಳಬೇಕು ಅಂದರೆ ಫಸ್ಟ್ ಮಾತಾಡುವಾಗ ಮಾತಾಡಿದ ರೀತಿ ಓಕೆ ಏನಪ್ಪ ಇಷ್ಟೊಂದು ಭಾಷೆ ಮಾತಾಡ್ತಿದ್ದಾರೆ ಈಗ ಗೊತ್ತಾಗುತ್ತಿದ್ದು ಅಂತ ನಮಗೆ ಗೊತ್ತಿರಲಿಲ್ಲ. ಬಟ್ ಸೆಟ್ಟಿಗೆ ಬಂದಾಗ ನೀವು ನಂಬಲ್ಲ, ಒಂದು ಚಿಕ್ಕ ಮಗು ಥರ ಆಡ್ತಿದ್ರು. ಎಲ್ಲರೂ ಆ್ಯಕ್ಟಿವ್ ಆಗಿ ಡೈರೆಕ್ಟ್ ಶೂಟಿಂಗ್ ಮಾಡಬೇಕಾದ್ರೆ ಎಲ್ಲರೂ ವೀಕ್ ಇದ್ದಾಗ ಅವರೇ ಆ್ಯಕ್ಟಿವ್ ಆಗಿ ತಗೊಂಡು ಇಲ್ಲ ಪುಷ್ ಮಾಡಿ ಆಗುತ್ತೆ ಇವತ್ತು ದಿನ ಮುಗಿಸ್ಬಿಡೋಣ ಅಂತ ಅಷ್ಟೊಂದು ಸಪೋರ್ಟ್ ಮಾಡೋದು ಎಂಟೈರ್ ಟೀಮ್ಗೆ. ಹಾಗೆ ಇನ್ನಿಬ್ರೇಸು ತಗೋಬೇಕು, ನವರಸ್ ಸರ್ ಆ್ಯಂಡ್ ಕನ್ನಡ ಪಿಕ್ಚರ್ಸ್ ಪ್ರವೀಣ್ ಸರ್ ಮೇಯ್ನ್ ಸಪೋರ್ಟಾಗಿ ನಿಂತಿದ್ದವ್ರು ಇಬ್ಬರು. ನೆನ್ನೆ ಒಂದು ಸ್ವಲ್ಪ ವೇಣುದಲ್ಲಿ ಚೇಂಜ್ ಆಗಿತ್ತು, ಪ್ಲಸ್ ಸೆನ್ಸರ್ ಒಂದು ಆಗಿರಲಿಲ್ಲ. ನಾವು PVRಲ್ಲಿ ಇಟ್ಕೊಂಡಿದ್ದು ಇವೆಂಟು, ಅದಾಗಲಿಲ್ಲ. ಇಮಿಡಿಯೇಟ್ ಅವರಿಬ್ಬರು ಸಪೋರ್ಟ್ ಮಾಡಿ ಇಲ್ಲಿಗೆ ಇಮಿಡಿಯೇಟ್ ಒಂದು ಶಿಫ್ಟ್ ಮಾಡಿಕೊಟ್ರು. ಮೇಯ್ನ್ ಸಪೋರ್ಟಾಗಿ ಅವರಿಬ್ಬರು ನಿಂತಿದ್ದಾರೆ. ಮಾಧ್ಯಮ ಮಿತ್ರರಿಗೆ ಇಲ್ಲಿ ಬಂದಿರೋ ಎಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. Thank you so much, Release Avare. Raju Harwani sir, first of all, thank you so much for joining us. Thank you so much for believing in us. Actually, I know you want to skip this conversation. ಪಾಪ ಅವ್ರು ಮಾತಾಡೋದು ಬೇಡ ಅಂತ ಹೇಳ್ತಾ ಇದ್ರು, ಮಾತು ಕಡಿಮೆ ನಂದು ಅಂತೇಳಿ. Still, we really want to know your thoughts on ಬಲರಾಮನ ದಿನಗಳು. Over to you, sir. I just want to say thank you to Santosh sir making us a part of this musical journey and Padmavati Films. We all meet once release a whole album. Definitely it will be a good success. Everyone heard first song. Catch you soon. Thank you. That's so sweet. Thank you so much, sir. ಜಯಂತ್ ಕಾಯ್ಕಿಣಿ ಸರ್, ಮತ್ತೊಮ್ಮೆ ನಮ್ಮೆಲ್ಲರ ಹೃದಯದಲ್ಲಿ ಅಲೆ ಶುರುವಾಗಿ ಆಗಿದ್ದು ಶುರುವಿನಿಂದ ಇದೀಗ ಬಲರಾಮನ ದಿನಗಳ ಈ ಹಾಡಿನ ಬಗ್ಗೆ ಹಾಗೂ ನಮ್ಮ ತಂಡದ ಬಗ್ಗೆ ನಿಮ್ಮ ಮಾತು ಸರ್. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ. ಏನು ಹೇಳೋದು, ಬಿಕಾಸ್ ಚೈತನ್ಯ ಈಸ್ ಎ ವೆರಿ ಡಿಯರೆಸ್ಟ್ ಫ್ರೆಂಡ್ ಆಫ್ ಮೈನ್, ವೆರಿ ಯಂಗ್ ಫ್ರೆಂಡ್ ಆಫ್ ಮೈನ್ ಅಂತ ಹೇಳಬೇಕು ಅಂತ ಹೊರಟಿದ್ದೆ. ಬಟ್ ಆವಾಗ ನಾನು ಯಂಗ್ ಅಲ್ಲ ಅಂತ ಆಗ್ಬಿಡುತ್ತೆ. ಸೊ ಈಸ್ ಎ ವೆರಿ ಡಿಯರೆಸ್ಟ್ ಫ್ರೆಂಡ್ ಆಫ್ ಮೈನ್, ದ ಫುಲ್ ಫ್ಯಾಮಿಲಿ. ಐ ಲುಕ್ ಅಪ್ ಟು ಹಿಸ್ ಪೇರೆಂಟ್ಸ್ ಆ್ಯಂಡ್ ಮೈ ಪೇರೆಂಟ್ಸ್. ಸೊ ಅವೆಲ್ಲ ಇದ್ದಾರೆ ಇಲ್ಲಿ, ಭಾಳ ಖುಷಿ. ಯಾಕಂದರೆ ಚೈತನ್ಯನಂಥ ಟ್ಯಾಲೆಂಟೆಡ್ ಮಾಡರ್ನ್ ಸೆನ್ಸಿಬಿಲಿಟಿ ಇದ್ದವರು, ಪ್ರೋಗ್ರೆಸಿವ್ ಮೈಂಡೆಡ್ ಪೀಪಲ್ ಶುಡ್ ಬಿ ಮೇಕಿಂಗ್ ಫಿಲ್ಮ್ಸ್. ಆವಾಗ ಅದು ಸಮಾಜಕ್ಕೂ ಒಳ್ಳೆಯದು, ಸಿನಿಮಾಕ್ಕೂ ಒಳ್ಳೆಯದು, ಒಂದು ಹ್ಯುಮ್ಯಾನಿಟಿಗೂ ಒಳ್ಳೆಯದು. ಸೊ ಅಂಥವ್ರು ಮಾಡ್ತಾ ಇದ್ದರೆ ಎವ್ರಿಥಿಂಗ್ ಇಸ್ ಫೈನ್ ಅಂತ ಅರ್ಥ. ಸೊ ಅದಕ್ಕಾಗಿ ನನಗೆ ಖುಷಿ ಆಗ್ತಾ ಇದೆ, ಒಂದು ಸಿನಿಮಾ ಆಗ್ತಾ ಇದೆ ಮತ್ತು ಒಂದು ಹಾಡು ಬಿಡುಗಡೆ ಆಗ್ತಾ ಇದೆ. ಆ್ಯಂಡ್ ಐ ಆಮ್ ಆಲ್ಸೋ ಪಾರ್ಟ್ ಆಫ್ ಇಟ್ ಥ್ರೂ ದಿಸ್ ಸಾಂಗ್ ಅಂತ ಭಾಳ ಖುಷಿ ಆಗ್ತಾ ಇದೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಸಂತೋಷ್ ನಾರಾಯಣನ್ ಅವರ ಕಂಪೋಸಿಷನ್ಗೆ ನಾನು ಒಂದು ಹಾಡು ಬರೆಯೋಕ್ಕೆ ಆಯಿತು ಅನ್ನೋದು, ಬಿಕಾಸ್ ಐ ಆಮ್ ಎ ಫ್ಯಾನ್ ಆಫ್ ಹಿಸ್ ಕಂಪೋಸಿಷನ್ಸ್. ಅದೊಂಥರ ಮಜಾ ಇರುತ್ತೆ, ಒಂದೊಂಥರ ಅಂದರೆ ಇಟ್ಸ್ ಲೈಕ್ ವೆನ್ ಯು ಆರ್ ಗೋಯಿಂಗ್ ಟು ಸಮ್ವೇರ್, ಇಲ್ಲಿಂದ ಇಲ್ಲಿಗೂ ಹೋಗ್ತಾ ಇರ್ತೀವಿ, ಕೇರಳ ಆರ್ ಸಮ್ವೇರ್, ಸಡನ್ಲಿ ಯು ವಿಲ್ ಸಿ ಸಮ್ವೇರ್ ಒನ್ ಬೋರ್ಡ್, ಆನ್ ದ ಸೈನ್ ಬೋರ್ಡ್ ಆನ್ ಎ ರೋಡ್, ಊಟಿ 90 kilometers. You feel connected to Ooty. Ooty, we had gone to honeymoon 40 years ago. Ooty 90 kilometers. So same way, Narayanan, Santosh Narayanan, we might have heard so many songs, so many things. And suddenly I am now writing one song for him. See that kind of a connections. Because I have been writing in Kannada since last 15 years. I have written 500 songs almost. I have written for Manamurthy, I have written for Hari Krishna, I have written for so many compositions here. But as a writer, each language has a different kind of ಒಂದು ಪ್ರತಿಯೊಂದು ಭಾಷೆಗೂ ಅದರದ್ದೇ ಆದ ಒಂದು ಒಕ್ಕಣಿಕೆ ಇರುತ್ತೆ. ಸಂಗೀತದ್ದು ಕೂಡ ಜಾಯಮಾನ ಅಂತ ಕರಿತೀವಿ ನಾವು ಅದನ್ನು. ಮಲಯಾಳಂ ನಮ್ಗೆ ಅನಿಸುತ್ತೆ, ಒಂದು ಮಲಯಾಳಂ ಕಂಪೋಸಿಷನ್ಗೆ ನಾನು ಬರೀಬೇಕು, ಒಂದು ಬೆಂಗಾಲಿಗೆ ಬರೀಬೇಕು, ಮರಾಠಿಗೆ ಬರೀಬೇಕು, ತಮಿಳಿಗೆ ಬರೀಬೇಕು, ನನಗೆ ಯಾವಾಗ ಬರೆಯೋಕ್ಕೆ ಸಿಗುತ್ತೋ ಏನೋ ಅಂತ. ದೆನ್ ಐ ಟ್ರೈ ಟು ಡೂ ಇಟ್ ಮೈ ಸೆಲ್ಫ್. ಐ ವಿಲ್ ಟೇಕ್ ಎ ತಮಿಳ್ ಸಾಂಗ್ ಆ್ಯಂಡ್ ರೈಟ್ ಇಟ್ ಮೈ ಸೆಲ್ಫ್ ಫಾರ್ ಮೈ ಪರ್ಸನಲ್ ಹಾಬಿ. I do it. I used to do it in my college days. I used to write for Hindi songs myself. मेरा जीवन कोरा कागज कोरा ही रह गया, चन्ने निन्ना चिन्ना दंता निन्ना पुकाड़ी दे. I used to sing it in colleges.
ಆ ಥರ ಮಾಡ್ತಿದ್ದೆ ನಾನು. ಸೊ ಲಾಸ್ಟ್ ಇಯರ್ 2 ವರ್ಷದ ಹಿಂದೆ ನನಗೆ ರೆಹಮಾನ್ ಇಸ್ ಎನದರ್ ನಮ್ಮನ್ನು ತುಂಬ ಕಾಡಿದಂಥ ಮ್ಯೂಸಿಕ್ ಕಂಪೋಸರ್. ಸೊ ಪೊನ್ನಿಯಿನ್ ಸೆಲ್ವನ್ ಕನ್ನಡ ವರ್ಷನ್ ಐ ಕುಡ್ ರೈಟ್ PS1 and PS2. So when I got an email from Maniratnam ji, I was thrilled. I couldn't believe. When I got another mail from Jaymohan sir, who is a great writer, that yours is the best version in all languages of PS1. It was for me, it was like a Nobel Peace Prize, not literature prize. So after that, when this was another kind of a thing. ಇದು ಇವತ್ತು ಬಂದಾಗ ನನಗೆ ಅರೆ ಸಂತೋಷ್ ನಾರಾಯಣ್, there is a chance for me to write. ಅದಕ್ಕೆ ತುಂಬ ಖುಷಿ. ಸೊ ಇಮಿಡಿಯೇಟ್ಲಿ ನಾನು ಹೇಳಿದೆಪ್ಪ, ನನಗೆ ಈ ಯಂಗ್ಸ್ಟರ್ ಪ್ರೇಮ ಕಾವ್ಯವನ್ನೆಲ್ಲ ಈಗ ಹುಡುಗರು ಬರೀಬೇಕಪ್ಪ, ನಾವೇನು ಬರೆಯೋದೀಗ ಅಂತ ಹೇಳಿದೆ ನಿಮಗೆ, ಚೈತನ್ಯಗೆ ಹೇಳಿದೆ ನಾನು. ಇಲ್ಲ ನಾನು ನೀವೇ ಬರೀಬೇಕು ಅಂತ ಹೇಳ್ತಾ. ಸೊ ಆಮೇಲೆ ಪಡೆದೆ ನಾನು ಅಷ್ಟೇ, ಮತ್ತೇನು ಹೇಳೋದು. ಆದರೆ ಈ ಕಂಪೋಸಿಷನ್ ಯಾಕೆ ನನಗೆ ಇಷ್ಟ ಆಯಿತು ಅಂತಂದರೆ, ಯಾಕೆ ವೈ ಐ ಲೈಕ್ ದಿಸ್ ಕಂಪೋಸಿಷನ್ ಅಂದರೆ, ಈ ಕಂಪೋಸಿಷನ್ನಲ್ಲಿ ನನಗೆ ಆ್ಯಸ್ ಎ ಕನ್ನಡ ಲಿರಿಸಿಸ್ಟ್ ನನಗೆ ಇಷ್ಟ ಆಗುತ್ತಂದರೆ, ಇಟ್ ಹ್ಯಾಸ್ ಎ ಇನ್ ಇಟ್ ಸ್ಟ್ರಕ್ಚರ್ ಕ್ರಾಸ್ವರ್ಡ್ ಕ್ವಾಲಿಟಿ ಇತ್ತು. ಯು ನೋ, ಯು ಹ್ಯಾವ್ ಕ್ರಾಸ್ವರ್ಡ್ಸ್ ಕ್ವಾಲಿಟಿ. ದಟ್ಸ್ ವೈ ಐ ಹ್ಯಾವ್ ಯೂಸ್ ದಟ್ ರಿಪೀಟ್ ವರ್ಡ್ಸ್. ಮರೆತು. See, I could have used 2 different words. I have repeated words there. In crosswords we have like this, no? Sometimes. ಈ ಪದಬಂಧ ನೋಡ್ತಿರಲಿಲ್ಲ ನೀವು. So there I use the same words again, because for a listener, ಕೇಳುಗನಿಗೆ ತುಂಬ ನೀವು ವರ್ಡ್ಸ್ ಹಾಕ್ಬಿಟ್ರೆ ತುಂಬ ಜಂಬಲ್ ಆಗುತ್ತೆ. There are many words, ತುಂಬ ಶಬ್ದಗಳಿವೆ ಹಾಡುಗಳಲ್ಲಿ. ತುಂಬ ಇವತ್ತೇನಾಗಿದೆ ಅಂದರೆ ಕಾಲ ತುಂಬ ಚೇಂಜ್ ಆಗಿದೆ, ಜನಗಳಿಗೆ ಕಾಂಪ್ರಿಹೆನ್ಷನ್ ಟೈಮ್ ಕಡಿಮೆ ಆಗಿದೆ. ಪೀಪಲ್ ಕೆನಾಟ್ ಕಾಂಪ್ರಿಹೆಂಡ್ ಟೂ ಮೆನಿ ಥಿಂಗ್ಸ್ ಇನ್ ಎ ಸ್ಮಾಲ್ ಸಾಂಗ್. ಸೊ ದೆನ್ ಯು ಹ್ಯಾವ್ ಟು ಗಿವ್ ದೆಮ್ ಸ್ಪೇಸಸ್. ಸೊ ದೆನ್ ಯು ಹ್ಯಾವ್ ಟು ರಿಪೀಟ್. ಸೊ ಅಲ್ಲಲ್ಲಿ ರಿಪೀಟ್ ಮಾಡೋಕ್ಕೆ ಅಲ್ಲಿ ಸ್ಪೇಸ್ ಇತ್ತು. ಅದೊಂದು ಕ್ರಾಸ್ವರ್ಡ್ ಕ್ವಾಲಿಟಿ ಇತ್ತು. ಸೊ ಆ ಥರ ಎಕ್ಸ್ಪೆರಿಮೆಂಟ್ ನನಗೆ ಮಾಡೋಕ್ಕೆ ಈ ಕಂಪೋಸಿಷನಲ್ಲಿ ಚಾನ್ಸ್ ಇತ್ತು. ಸೊ ಆಮೇಲೆ ಇಷ್ಟು ಅಲ್ಲಿ ನಿಬಿಡವಾದ ಕಂಪೋಸಿಷನ್ ಇದ್ರೂ ಕೂಡ there is a lot of silence in this composition. So that's very, and it's a background song. Background song ಇರೋದ್ರಿಂದ there is silence. ಯಾವಾಗಲೂ ಮಾಂಟಾಜ್ ಸಾಂಗ್ ಅಲ್ಲಿ ಸೈಲೆನ್ಸ್ ಇರುತ್ತೆ. ಅದಕ್ಕಾಗಿ ನನಗೆ ಇಷ್ಟ ಆಯಿತು. ನಾನು ಸೈಲೆನ್ಸ್ ಬಗ್ಗೆ ಮಾತಾಡಿಕೊಂಡು ಇಷ್ಟೊತ್ತು ಮಾತಾಡ್ತಾ ಇದ್ದೀನಿ ನಾನು, ದಯವಿಟ್ಟು ಕ್ಷಮಿಸಿ. ಯಾಕಂದರೆ ತುಂಬ ಐ ಎಂಜಾಯ್ ಡೂಯಿಂಗ್ ಇಟ್, ತುಂಬ ಇಷ್ಟಪಡ್ತೀನಿ. ಆಮೇಲೆ ಓಪನಿಂಗ್ ಪಲ್ಲವಿ ಬಗ್ಗೆ there was some problem, there was some it was not very very ಇಷ್ಟು. ಅದಕ್ಕೊಂದು ಆಪ್ಷನ್ ಬೇರೆ ನಾನು ಆಪ್ಷನ್ I had to give, which I sent. ಇದು ಶುರುವಲ್ಲಿ ಇರಲಿಲ್ಲ, ಅದು ಶುರು ಅದು ಆಮೇಲೆ ನಾನು ಕೊಟ್ಟಂಥ ಆಪ್ಷನ್. ಪದ್ಮಾವತಿ ಮೇಡಮ್ ಅವ್ರು 3 ಆಪ್ಷನ್ ಕೊಡ್ತಾರಂತೆ, ನಾನು ಯಾಕೆ 2 ಕೊಡಬಾರ್ದು ಅಂತ ಹೇಳಿ 2 ಆಪ್ಷನ್ ಕೊಟ್ಟೆ ಅವರಿಗೆ. ಆಮೇಲೆ ಪದ್ಮಾವತಿ ಮೇಡಮ್, ನೀವು ಒಂದು ಚೇಂಜ್ ಮಾಡಬೇಕು ನಿಮ್ಮ ಸ್ಟೇಟ್ಮೆಂಟ್. ಫ್ಯಾಮಿಲಿ ಕೂತು ನೋಡೋ ಚಿತ್ರ ಅಂತ ಹೇಳಬೇಡಿ, ಯಾವಾಗಲೂ ಥಿಯೇಟ್ರಿಗೆ ಹೋಗಿ ನೋಡೋ ಚಿತ್ರ ಅಂತ ಹೇಳಿ. ಇಲ್ಲಿ ಮನೆಯಲ್ಲೇ ಕೂತು ನೋಡ್ಬಿಡ್ತಾರೆ ಎಲ್ಲ. ಈಗ ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡೋ ಚಿತ್ರ ಮಾಡಬೇಕು ನಾವು. ಸೊ ಅದಕ್ಕಾಗಿ ನನಗೆ ತುಂಬ ಇಷ್ಟಪಟ್ಟು ಈ ಹಾಡನ್ನು ಬರೆದಿದ್ದೀನಿ. ಆಮೇಲೆ ಅದಕ್ಕೊಂದು ರಿಪೀಟ್, ಆದರೆ ಇಲ್ಲಿ ಬಂದಾಗಲೂ ನಾನು ನೋಡ್ತಾ ಇದ್ದೆ, ಅದು ಕೇಳ್ತಾ ಇದ್ದೆ. ನಾನು ಯಾಕಂದ್ರೆ ತುಂಬ ದಿವಸಗಳ ಹಿಂದೆ ನಾನು ಬರೆದಿದ್ದೆ, ಆದ್ದರಿಂದ ತುಂಬ ದಿವಸಗಳ ನಂತರ ನಾನು ಕೇಳಿದ್ದಾದ್ರಿಂದ ಆ ಕಂಪೋಸಿಷನ್ಗೆ ಒಂದು ರಿಪೀಟ್ ಕ್ವಾಲಿಟಿ ಇದೆ, ತುಂಬ ಕೇಳಿದಷ್ಟು ಇಷ್ಟವಾಗೋ ಗುಣ ಇದೆ ಅಂತ ನನಗೆ ಅನಿಸ್ತು. ಇಲ್ಲಿರೋ ನಮ್ಮ ಸ್ನೇಹಿತರು ಕೂಡ, ಸುನೈನಾ ಇತ್ಯಾದಿ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು. ತುಂಬ ಖುಷಿ ಆಯಿತು. ಆಮೇಲೆ ತುಂಬ ಯಂಗ್ ಟ್ಯಾಲೆಂಟ್ಗಳದ್ದು ಒಂದು ಜಾತ್ರೆನೇ ಇದೆ ಇದರಲ್ಲಿ, ಎಲ್ಲರನ್ನು ನೋಡಿ ಖುಷಿ ಆಯಿತು. ಸೊ ಒಳ್ಳೆಯದಾಗಲಿ, ಶುಭ ಆಗಲಿ, ಮತ್ತು ಇನ್ನೂ ಹೆಚ್ಚಿನ ದಿನಗಳಿಗಾಗಿ, ಒಳ್ಳೆಯ ದಿನಗಳಿಗಾಗಿ ನಾವು ಕಾಯೋಣ. ಥ್ಯಾಂಕ್ ಯು ಸಂತೋಷ್, ಆಲ್ ದಿ ಬೆಸ್ಟ್. ಮತ್ತು ಇಲ್ಲಿರುವ ಎಲ್ಲರಿಗೂ ಕೂಡ ನನ್ನ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರಿಯಾನಂದ್ ಅವರೇ,
ಫಸ್ಟ್ ಆಫ್ ಆಲ್ ಒಂದು ಕಲ್ಟ್ ಕ್ಲಾಸಿಕ್ನಲ್ಲಿ ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಇಷ್ಟಪಡುವಂತಹ ನಟಿ ನೀವು. ಹಾಗಾಗಿ ಈ ಕಲ್ಟ್ ಕ್ಲಾಸಿಕಲ್ಲಿ ನಿಮ್ಗೆ ಎಷ್ಟು ಖುಷಿ ಆಯಿತು ನಮ್ಮ ಟೀಮ್ ಜೊತೆಗೆ ವರ್ಕ್ ಮಾಡಿದ್ದು, ನಟಿಯಾಗಿ ನಿಮ್ಮ ಪಾತ್ರದ ಬಗ್ಗೆ? ಎಲ್ರಿಗೂ ನಮಸ್ಕಾರ. ಸಾರಿ, ನಾನು ಕನ್ನಡದಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಡೈರೆಕ್ಟರ್ ಹೌದು. ಬಟ್ ಐ ಆಮ್ ಸೋ ಎಕ್ಸೈಟೆಡ್. ಇವತ್ತು ಈ ದಿನ ನಮ್ಮ ಸನಗೋಸ್ಕರ ನಾನು ಎಲ್ರಿಗೂ ಗೊತ್ತು, ಐ ವರ್ಕ್ ಇನ್ ತಮಿಳ್ ಫಿಲ್ಮ್ಸ್, ಐ ಸ್ಟಾರ್ಟೆಡ್ ಮೈ ಕೆರಿಯರ್. ಸೊ ನನಗೆ ಸನ ಮ್ಯೂಸಿಕಲಲ್ಲಿ ಒಂದು ಸಿನಿಮಾ ಮಾಡಬೇಕು, ಇಟ್ಸ್ ಲೈಕ್ ಅ ಬಿಗ್ ಡೀಲ್. So fortunately last year we had a release in Tamil, and now today that you are launching in a movie that I am a part of in Kannada, only khushi agide. And he's an amazing music director, so Santosh Narayan ಬಗ್ಗೆ ಮಾತಾಡೋಕ್ಕೆ ಏನಿಲ್ಲ, ಎಲ್ರಿಗೂ ಗೊತ್ತು. The voice in the song, the lyrics, everything is just so hauntingly, beautifully melody. I think each time I listen to it, I listen to it 20 times. I can't stop with once. So it's one of the most beautiful songs. Venu sirge nan thanks ಹೇಳಬೇಕು, ವೇಣು ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ so beautiful visuals you've all seen, and Vinod, you're one of my favorite co-stars. After a long time ನಾನು ಜಾಸ್ತಿ ಎಂಜಾಯ್ ಮಾಡ್ತೀನಿ ವಿನೋದ್ ಕೆಲಸ ಮಾಡೋಕ್ಕೆ. ಬಟ್ he's not just so nice to me, I think all the actors, supporting cast will say that he loves cinema. So ಈ ಥರ ಒಂದು ಹೀರೋ ಜೊತೆ ಕೆಲಸ ಮಾಡೋಕ್ಕೆ I learn a lot, I experience so much. So thank you for that, Vinod. And Padmavati ma'am and Shreyas and Teju, welcome to the industry and congratulations. Your first picture is to ಒಳ್ಳೆ picture ಮಾಡ್ತೀರಾ, so congratulations. Thank you sir for your collaboration with our film. ಮತ್ತೆ ಏನು ಮಾತಾಡಬೇಕು? ಮೊದಲನೇದಾಗಿ ಒಂದು ಚಪ್ಪಾಳಿ, ಎಷ್ಟು ಮುದ್ದಾಗಿ ಕನ್ನಡ ಮಾತಾಡೋದು. ಥ್ಯಾಂಕ್ ಯು ಸೋ ಮಚ್. ಇಲ್ಲ, ನಾನು ಹೇಳಬೇಕು ಅಪ್ಪುಗೋಸ್ಕರ ಐ ಆಮ್ ಲರ್ನಿಂಗ್ ಕನ್ನಡ. ಬಿಕಾಸ್ ದ ಫಸ್ಟ್ ಟೈಮ್ ಐ ಮೆಟ್ ಅಪ್ಪು, ಐ ಮೆಟ್ ಹಿಮ್ ಇನ್ ಆಸ್ಟ್ರೇಲಿಯಾ ರಾಜ್ಕುಮಾರ ಶೂಟಿಂಗ್ಗೆ. ಆ್ಯಂಡ್ ಈ ಸೈಡ್ ನೀವು ಜಾಸ್ತಿ ಕನ್ನಡ ಪಿಕ್ಚರ್ಸ್ ಮಾಡಬೇಕು, ನೀವು ಕನ್ನಡ ಮಾತಾಡಬೇಕು. ಸೊ ಅದಕ್ಕೋಸ್ಕರ ನನಗೆ ಕನ್ನಡ, ಆಲ್ ಮೈ ಇಂಟ್ರಡಕ್ಷನ್ ಫ್ರಮ್ ಫುಡ್ ಟು ಪೀಪಲ್ ಹ್ಯಾಸ್ ಬಿನ್ ಥ್ರೂ ಹಿಮ್, ಆ್ಯಂಡ್ ಐ ಮಿಸ್ ಹಿಮ್ ಎವ್ರಿ ಡೇ. ಸೊ ಫಾರ್ ಹಿಮ್ ನಾನು ಟ್ರೈ ಮಾಡ್ತೀನಿ. ಸಾರಿ, ಮಿಸ್ಟೇಕ್ಸ್ ಜಾಸ್ತಿ ಇದೆ, ಅರ್ಥ ಆಗಿದೆ, ಬಟ್ ಮಾತಾಡೋಕ್ಕೆ ಸ್ವಲ್ಪ ಮನೆಯಲ್ಲಿ ಯಾವಿಲ್ಲ. ಸೊ ನೀವೆಲ್ಲರೂ ನನಗೆ ಫೋನ್ ಮಾಡಿ ಮಾತಾಡ್ತೀನಿ. ಶೂಟಿಂಗಲ್ಲಿ ಮ್ಯಾಮ್ ಇದೆ, ಪಾಪ, ವಿನೋದ್, ಶ್ರೇಯಸ್, ಎವ್ರಿ ಒನ್ ಟ್ರೈ, ಎಲ್ಲರೂ ಟ್ರೈ ಮಾಡ್ತಿದ್ದೆ. ಬಟ್ ವಾಟ್ ಐ ವಾಂಟ್ ಟು ಸ್ಪೀಕ್ ಐ ಸ್ಪೋಕ್. ಎಸ್ ಪ್ರಿಯಾ ಅವರೇ, ರಿಯಲಿ ಥ್ಯಾಂಕ್ ಯು ಸೋ ಮಚ್. ನಮ್ಮೆಲ್ಲರ ಪ್ರೀತಿ ಇನ್ನೂ ಜಾಸ್ತಿ ನಿಮ್ಮ ಮೇಲೆ. ಇದೀಗ ನಮ್ಮ ಟೈಗರ್ ವಿನೋದ್ ಪ್ರಭಾಕರ್ ಸರ್, ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಬಲರಾಮನ ದಿನಗಳು ನಾವೆಲ್ಲರೂ ಕಾಯ್ತಾ ಇರುವಂತಹ ಸಿನಿಮಾ, ಒಂದು ಟೆಕ್ನಿಕಲಿ ವೆರಿ ವೆರಿ ಸ್ಟ್ರಾಂಗ್ ತಂಡದ ಜೊತೆಗೆ ನೀವಿರೋದು ನಮ್ಮೆಲ್ಲರಿಗೂ ಡಬಲ್ ಖುಷಿಯಾಗಿದೆ. ಸೊ ಈ ಇಡೀ ಜರ್ನಿಯ ಬಗ್ಗೆ, ಬಲರಾಮನ ದಿನಗಳ ಬಗ್ಗೆ, ನಮ್ಮ ಶುರು ಬಗ್ಗೆ. ಎಲ್ರಿಗೂ ನಮಸ್ಕಾರ. ಕನ್ನಡ ಕಾಣಿಸ್ಲಿ ಅಂತ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ, ಗುರು ಹಿರಿಯರು, ಅದಾದಮೇಲೆ ಭಾಳಷ್ಟು ಜನ ಇವತ್ತು ಎಲ್ಲ ಯಂಗ್ಸ್ಟರ್, ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ಸ್, ಇನ್ಫ್ಲುಯೆನ್ಸರ್ಸು ಎಲ್ರಿಗೂ ನಮಸ್ಕಾರಗಳು ಹೇಳ್ತಾ, ಥ್ಯಾಂಕ್ ಯು ಹೇಳ್ತಾ, ಹಾಗೆ ಚೈತನ್ಯ ಸರ್ ಅವರ ತಂದೆ ತಾಯಿ ಇಲ್ಲಿದ್ದಾರೆ, ಅವರ ಆಶೀರ್ವಾದದೊಂದಿಗೆ ಇವತ್ತು ಶುರು ಮಾಡಿದ್ದೀವಿ. ಆ್ಯಂಡ್ ಅವರ ಧರ್ಮಪತ್ನಿ ಅವರು ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಹಾರ್ಟ್ಲಿ ವೆಲ್ಕಮ್ ಟು ದಿ ಇಂಡಸ್ಟ್ರಿ ಸರ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಟಿ ಸೀರೀಸ್ ಅವರ ಸೌತ್ ಹೆಡ್ ರಾಜು ಸರ್, ಥ್ಯಾಂಕ್ಸ್ ಅ ಲಾಟ್ ಆ್ಯಂಡ್ ಇಟ್ಸ್ ಬೀನ್ ಅ ಪ್ಲೆಷರ್ ಆ್ಯಂಡ್ ವಂಡರ್ಫುಲ್. ಥ್ಯಾಂಕ್ಸ್ ಅ ಲಾಟ್ ಫಾರ್. ಆ್ಯಂಡ್ ಅವರು ಐ ಥಿಂಕ್ ನನ್ನ ಕರಿಯರಲ್ಲಿ ಐ ಥಿಂಕ್ ಒನ್ ಆಫ್ ದಿ ಬೆಸ್ಟ್ ನಂಬರ್ಸ್ ಏನು ಇನ್ನೂ ಇಲ್ಲಿವರೆಗೂ ಹೇಳಿಲ್ಲ ಯಾರೂ. ಐ ಥಿಂಕ್ ಆಡಿಯೋ ರೈಟ್ಸ್ ಒಂದು ಹ್ಯೂಜ್ ನಂಬರ್ ಮಾಡಿದೆ. ಸೊ ಅದು ಮುಂದೆ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಅವರು ಪ್ರಸ್ತಾಪ ಮಾಡ್ತಾರೆ, ಯಾಕಂದರೆ ನಾವು ಮಾಡಿದ್ರೆ ಅದು ರಾಂಗ್ ಆಗುತ್ತೆ. ಸೊ ಮುಂದೆ ಅದು ಮುಂದಿನ ದಿನಗಳಲ್ಲಿ ಅದು ಆಗುತ್ತೆ. ಆ್ಯಂಡ್ ನಾನು ಭಾಳಷ್ಟು ಜನ ಥ್ಯಾಂಕ್ಸ್ ಹೇಳಬೇಕು. ಯೂಶ್ವಲಿ ನಾನು ಮಾದೇವಾಗಲಿ ಪ್ರತಿ ನನ್ನ ಸಿನಿಮಾ ಬಗ್ಗೆ ಅಷ್ಟೊಂದು ಮಾತಾಡೋಲ್ಲ, ಯಾಕಂದರೆ ಸಿನಿಮಾ ಮಾತಾಡಬೇಕು ಅಂತ ನನಗೆ ಯಾವಾಗಲೂ ಇರುತ್ತೆ. ಸಿನಿಮಾ ರಿಲೀಸ್ ಆದಮೇಲೆ ಜನ ನೋಡ್ತಾರೆ, ಜನ ಮಾತಾಡ್ತಾರೆ. ಯಾಕಂದರೆ ನಾವೇ ಸಿನಿಮಾಗಳ ಬಗ್ಗೆ ನಾವೇ ಜಾಸ್ತಿ ಮಾತಾಡ್ಕೊಂಡು ಇಲ್ಲಿ ಹೆವಿಯಾಗಿ ಬಿಲ್ಡಪ್ ಕೊಟ್ಬಿಟ್ಟು ನಾವು ಹಂಗೆ ಮಾಡಿದ್ದೀವಿ ಅನ್ನೋದಕ್ಕಿಂತ ಸಿನಿಮಾ ನೋಡಿ ಖಂಡಿತ ಐ ಥಿಂಕ್ ಮಾದೇವ ಒಂದು ನನ್ನ ಒಂದು ಬೇರೆ ಒಂದು ಸ್ಟೈಲಲ್ಲಿ ಕರ್ಕೊಂಡು ಹೋಗ್ತು.
ಬೇರೆದೊಂದು ಜಾನರಲ್ಲೇ ಸಿನಿಮಾ ಕರ್ಕೊಂಡೋಯ್ತು. ಒಂದು ಕ್ಲಾಸ್ ಕಲ್ಟ್ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ಥರದ್ದೊಂದು ನಮ್ಮ ಚೈತನ್ಯ ಸರ್ ಅವರು ಅವರ ಡೈರೆಕ್ಷನಲ್ಲಿ ಕೊಟ್ಟಿದ್ದಾರೆ, ತಪ್ಪಾಗಲ್ಲ ಸರ್. ಕ್ಲಾಸ್ ಆ್ಯಂಡ್ ಕಲ್ಟ್ ಎರಡು ಮಿಕ್ಸ್ ಮಾಡಿದ್ದೀರಾ ಅಂತ. ಎಸ್ ಅಫ್ಕೋರ್ಸ್. ಆ್ಯಂಡ್ ಭಾಳಷ್ಟು ಜನ ನಾನು ಥ್ಯಾಂಕ್ಸ್ ಹೇಳಬೇಕು. ನನಗೆ ಅದೊಂದು ಅರ್ಥ ಆಗಲಿಲ್ಲ, ಯಾಕಂದರೆ ಐ ಹ್ಯಾವ್ ಟು ಥ್ಯಾಂಕ್ಸ್ ಡೈರೆಕ್ಷನ್ ಟೀಮ್. ಭಾಳಷ್ಟು ಜನ ಅವ್ರಿಗೆ ಯಾರು ಇನ್ವೈಟ್ ಮಾಡಿಲ್ಲ ಅನ್ಸುತ್ತೆ, ಅವ್ರು ತುಂಬ ಜನ ಬಂದಿಲ್ಲ. ಇದೆ ಟೋಟಲ್ ಡೈರೆಕ್ಷನ್ ಟೀಮ್ ಇಲ್ಲ, ಯಾಕಂದರೆ ಕೋ ಡೈರೆಕ್ಟ್ರಿಂದ ಹಿಡಿದು ಎಲ್ಲ ಡೈರೆಕ್ಷನ್ ಹುಡುಗರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಭಾಳಷ್ಟು ಕಷ್ಟ ಬಿದ್ದು ಹಗಲು ರಾತ್ರಿ ಕಷ್ಟ ಬಿದ್ದು ಮಾಡಿದ್ದಾರೆ. ಅವ್ರು ಯಾಕೋ ಗೊತ್ತಿಲ್ಲ, ಇನ್ವೈಟ್ ಮಾಡಿಲ್ಲ, ಅವ್ರು ಬರಬೇಕಾಗಿತ್ತು ಅವರು. ಆ್ಯಂಡ್ ಅಫ್ಕೋರ್ಸ್ ಐ ಥ್ಯಾಂಕ್ ನನ್ನ ವೈಫ್ ನಿಶಾ ಅವರು, ಬಿಕಾಸ್ ಶಿ ಈಸ್ ಬಿನ್ ಅ ಬಿಗ್ ಸಪೋರ್ಟ್ ಈ ಸಿನಿಮಾಗೆ. ಇನ್ ಆ್ಯಂಡ್ ಔಟ್ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್ ಶ್ರೇಯಸ್ ಅವರು ಆಗಲೇ ಹೇಳಿದರು. ಸೊ ಸಂತೋಷ್ ನಾರಾಯಣ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಅಂತ ಅದೇನೋ ಗೊತ್ತಿಲ್ಲ. ನಾನು ಒಂದಿಷ್ಟು ನಾವು ನಮ್ಮಿಬ್ಬರು ಒಂದು ಮನಸ್ಥಿತಿ ಒಂದೇ ಥರ ಇತ್ತು ಅನಿಸುತ್ತೆ. ನಾನೊಂದು ಇವರ ಬಗ್ಗೆ ಒಂದು ಸ್ಕ್ರೀನ್ ಶಾಟ್ ಕಳಿಸ್ತೀನಿ, ಅವರು ಅಲ್ಲಿ ಯೋಚನೆ ಮಾಡ್ತಾರೆ, ಅಲ್ಲಿಂದ ನನಗೆ ಅವ್ರು ವಾಪಸ್ ಕಳಿಸ್ತಾರೆ, ನಾನು ಅವ್ರಿಗೆ ವಾಪಸ್ ಕಳಿಸಿರ್ತೀನಿ. ನಾನು ಅನ್ಕೊಂತೀನಿ ನಾನು ಕಳಿಸಿರೋದನ್ನ ನೋಡಿ ಇವರೇನೋ ಹುಡುಕಿದ್ದಾರೆ ಅಂತ ಅಲ್ಲ, ಬಟ್ ನಾನು ಕಳಿಸೋದಕ್ಕೂ ಅವ್ರು ಕಳಿಸೋದಕ್ಕೂ ಎರಡು ಅಟ್ ಎ ಟೈಮ್ ಒಂದೇ ಆಗಿತ್ತು. ಸೊ ನಾವಿಬ್ಬರು ಯೋಚನೆ ಮಾಡಿದ್ದು ಒಂದೇ ಥರ ಆಯಿತು. ಆ್ಯಂಡ್ ಫೈನಲಿ ಈಸ್ ಯುವರ್ ಬಿಗ್ಗೆಸ್ಟ್ ಪಿಲ್ಲರ್. ನಮಗೆ ನಮ್ಮ ಸಿನಿಮಾಗೆ ಅವ್ರ ಬಿಗ್ಗೆಸ್ಟ್ ಪಿಲ್ಲರ್ ಅಂತ ಹೇಳ್ಬೋದು. ನಾವೇನೇ ಮಾಡಿರ್ಬೋದು, ಸಿನಿಮಾ ಏನೇ ಆ್ಯಕ್ಟ್ ಮಾಡಿರ್ಬೋದು, ಏನೇ ಮಾಡಿದ್ರು ಅದಕ್ಕೆ ಜೀವ ತುಂಬೋದೇ ಒಂದು ದೊಡ್ಡ ಕೆಲಸ. ಸೊ ಅದಕ್ಕೆ ಟೋಟಲ್ ಐ ಥಿಂಕ್ ಯು ವಾಚ್ ದಿ ಹೋಲ್ ಸಿನಿಮಾ. ಅವರು ಖಂಡಿತ ಸಿನಿಮಾ ಬಗ್ಗೆ ಹೇಳ್ತಾರೆ, ಯಾಕಂದರೆ ಇಡೀ ಸಿನಿಮಾ ಅವ್ರು ನೋಡಿದ್ದಾರೆ. ಅವರು ಈ ಸಾಂಗ್ ಶುರು ಸಾಂಗ್ ಆ್ಯಕ್ಚುಲಿ ಬಂದು ಬರೀ ಒಂದು ಟ್ಯೂನ್ ಮಾಡಿ ಕಳಿಸಿರ್ತಾರೆ. ಫಸ್ಟ್ ಇಷ್ಟಪಡೋದು ನಾನು, ಡೈರೆಕ್ಟರ್ ಸರ್. ಭಾಳಷ್ಟು ಜನಕ್ಕೆ ಇಲ್ಲಿ ಆ್ಯಕ್ಚುಲಿ ಟೀಮಲ್ಲಿ ಇಲ್ಲ ಇದು ಸ್ಲೋ ಇದೆ, ಸಾಂಗ್ ಸ್ಲೋ ಇದೆ, ಸ್ಲೋ ಇದೆ ಅಂತ ಹೇಳ್ತಿರ್ತಾರೆ. ಬಟ್ ನನಗಂತೂ ನಾನು ನಿಜ ಹೇಳ್ತೀನಿ, ಈ ಶುರು ಸಾಂಗ್ ಇಟ್ಸ್ ಲೈಕ್ ಒನ್ ಅಂಡರ್ ಕರೆಂಟ್. ನಿಮಗೆ ಹೋಗ್ತಾ ಈ ಕಂಪೋಸಿಷನ್, ಎಸ್ಪೆಷಲಿ ದೋಸ್ ವೈಲನ್ ಬಿಟ್ಸ್, ದೋಸ್ ಲೈವ್ ವೈಲನ್, ಒಂದು ನಿಮಗೆ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿರೋದು, ಆರ್ಕೆಸ್ಟ್ರಾ ಆಗಲಿ, ಪ್ರತಿಯೊಂದು ಲೈವ್ ನೀವು ಹೋಗಿರೋದು. ಆ್ಯಂಡ್ ಎಸ್ಪೆಷಲಿ ಈ ಸಾಂಗಲ್ಲಿ ನೀವು ಲಾಸ್ಟ್ ಬಿಟ್ಟಲ್ಲಿ ಒಂದು ವೈಲನ್ದು ಒಂದಿಷ್ಟು ಲೈವ್ ವೈಲನ್ಸ್ ಹೋಗುತ್ತೆ. ಐ ಥಿಂಕ್ ಒಂದು 40, 50, 60, 100, 40 ವೈಲನ್ಸ್, ಒಂದು 40 ವೈಲನ್ ಹೋಗುತ್ತೆ. ಒಂದು ಬಿಟ್ಟು ಒನ್ ಆಫ್ ದಿ ಬೆಸ್ಟ್ ಫೇವ್ರೇಟ್ ನನಗೆ. ಐ ಥಿಂಕ್ BGM ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಇವರು ಸಿನಿಮಾ ನೋಡಿ ನಮ್ಗೊಂದು ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟರು ಮೊನ್ನೆ. ಐ ಥಿಂಕ್ ಅದು ಅವ್ರ ಬಾಯಿಂದನೇ ಕೇಳಿ, ಯಾಕಂದರೆ ಸಿನಿಮಾ ಹೇಗೆ ಬಂದಿದೆ ಅಂತ ಹೇಳಿ. ಮಾದೇವ ಒಂದು ಕಡೆ ಆದರೆ ಖಂಡಿತ ಇದೊಂದು ಬೇರೆ ಇನ್ನೊಂದು ಮೈಲ್ಗಲ್ಲಿ ನನಗೆ ಈ ಒಂದು ಸಿನಿಮಾ ಕರ್ಕೊಂಡು ಹೋಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಇದಕ್ಕೆಲ್ಲ ಬಂದು ಇಷ್ಟೆಲ್ಲ ನಾವು ಮಾಡಿದ್ದೀವಿ, ನಾವೆಲ್ಲ ಮಾತಾಡಿದ್ದೀವಿ, ನಾನಾಗಲಿ ಡೈರೆಕ್ಟರ್ ಸರ್ ಆಗಲಿ ಎಲ್ಲರೂ ಮಾತಾಡಿದ್ದೀವಿ. ಅದಕ್ಕೆಲ್ಲ ಕಾರಣ ಪ್ರೊಡ್ಯೂಸರ್ ಬಂಡವಾಳ ಹಾಕಿದ್ರೆ ಮಾತ್ರ ಇದಕ್ಕೆಲ್ಲ ಸಾಧ್ಯ. ಸೊ ಪದ್ಮಾವತಿ ಅವರೊಂದು ದೊಡ್ಡ ಸಿನಿಮಾ, ನನ್ನ ಕರಿಯರಲ್ಲಿ ಒಂದು ಹ್ಯೂಜ್ ಸಿನಿಮಾ ಮಾಡಿದ್ದಾರೆ. ಸೊ ಅದು ಇವತ್ತಿಂದಲ್ಲ ಯಾವತ್ತಿಂದನೂ ಅದು ಪ್ಲ್ಯಾನ್ ಮಾಡಿ ಶ್ರೇಯಸ್ಸು ಮಾಡಬೇಕು ಅಂತ ಹೇಳಿದಾಗ ಖಂಡಿತ ಅದು ಥ್ಯಾಂಕ್ ಯು ಪದ್ಮಾವತಿಮ್ಮ, ಥ್ಯಾಂಕ್ ಯು ಅವ್ರಿಗೂ. ಆ್ಯಂಡ್ ಶ್ರೇಯಸ್ಗೆ ಚಿಕ್ಕ ಹುಡುಗ ಆದ್ರೂ ಒಂದು ದೊಡ್ಡ ಜವಾಬ್ದಾರಿ ಹೊತ್ತು ಈ ಸಿನಿಮಾ ಇಂಡಸ್ಟ್ರಿಗೆ ಬಂದು ಅದನ್ನು ಸಿನಿಮಾ ಶುರು ಮಾಡೋದು ದೊಡ್ಡದಲ್ಲ, ಸಿನಿಮಾನ ಕಂಪ್ಲೀಟ್ ಮಾಡಿ ರಿಲೀಸಿಗೆ ತರೋದೇ ದೊಡ್ಡದು. ಅದು ಒಂದು ಹರಸಾಹಸ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತಿನ ಇಂಡಸ್ಟ್ರಿಯಲ್ಲಿ ನನಗೆ ಏನಾಯಿತು ಅಂದರೆ, ಬಿಕಾಸ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಮಾದೇವ ಬಿಫೋರೇ ಬಂದು ಇಷ್ಟು ದೊಡ್ಡ ಬಜೆಟ್ ಮಾಡಿದ್ರು. ನನಗೆ ಅವ್ರಿಗೂ ಮೈಂಡಲ್ಲಿ ಇರಲಿಲ್ಲ ಯಾವ ಥರ ಇವರು ರಿಟರ್ನ್ಸ್ ಎತ್ಕೊತಾರೆ ಅನ್ನೋದು ಅವ್ರ ಮೈಂಡಲ್ಲಿ ಇರಲಿಲ್ಲ, ಯಾಕಂದರೆ ಹ್ಯೂಜ್ ಸಿನಿಮಾ ಇದು. ಬಟ್ ಆದರೆ ಮಾದೇವ ಆದಮೇಲೆ ನನಗೊಂಚೂರು ನಂಬಿಕೆ ಬಂತು, ಎಲ್ರಿಗೂ ನಂಬಿಕೆ ಬಂತು, ಇವತ್ತು ಇಂಡಸ್ಟ್ರಿಯಲ್ಲಿ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಸಿನಿಮಾ ಮಾಡ್ಬೋದು ಅಂತೇಳಿ. ಸೊ ಥ್ಯಾಂಕ್ ಯು ಶ್ರೇಯಸ್, ಥ್ಯಾಂಕ್ ಯು ನಿಮಗೂ. ಆ್ಯಂಡ್ ಅಫ್ಕೋರ್ಸ್ ಜಯಂತ್ ಸರ್ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ, ನಾನು ಅವ್ರ ಪಕ್ಕದಲ್ಲಿ ಕೂತಿರೋದೇ ಒಂದು ಪುಣ್ಯ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ನಾವು ಇವ್ರನ್ನ ನೋಡಿ ಬೆಳೆದಿದ್ದೀವಿ, ಇವರ ಒಂದು ಸಾಹಿತ್ಯ ನಾವು ಕೇಳಿ ಹಾಡು ಗುಣಗ್ತಾ ಲೈಫ್ ಫುಲ್ ಇಷ್ಟು ನಮ್ಮ ಲೈಫಲ್ಲಿ ನಾನು ಫುಲ್ ಎವ್ರಿ ಟೈಮ್ ನಾನು ಕೇಳಿದ್ದೀನಿ. ಇವತ್ತು ಅವ್ರ ಪಕ್ಕದಲ್ಲಿ ನಾನು ಕೂತಿರೋದು ನನ್ನ ಹೆಮ್ಮೆ, ನನ್ನ ಪುಣ್ಯನೋ ಅದೇನೋ ಗೊತ್ತಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನ ಸಿನಿಮಾ ಆ್ಯಕ್ಚುಲಿ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇವರು ಆ ಸಾಂಗ್ಗೆ ಕರೆಕ್ಟಾಗಿ ಯಾರು ಇದಕ್ಕೆ ಸಾಹಿತ್ಯ ಬರೀತಾರೆ ಅನ್ನೋದು ಒಂದು ದೊಡ್ಡ ಜವಾಬ್ದಾರಿ ಆಗಿತ್ತು. ಸೊ ಅದಕ್ಕೆ ಜಯಂತ್ ಸರ್ನ ನೀವು ಕರ್ಕೊಂಡ್ಬಂದಿದ್ದು ಥ್ಯಾಂಕ್ ಯು ಸೋ ಮಚ್. ನಮ್ಮ ಇಡೀ ಟೀಮ್ ಕಂಡಿರ್ತಾರೆ. ಆ್ಯಂಡ್ ಅಫ್ಕೋರ್ಸ್ ಪ್ರಿಯಾ ಅವರು ವಂಡರ್ಫುಲ್ ಕೋ-ಸ್ಟಾರ್. ಆ್ಯಂಡ್ ನನಗೆ ಇನ್ಫ್ಯಾಕ್ಟ್ ಇಂಡಸ್ಟ್ರಿ ಯೂಶ್ವಲಿ ಹೀರೋಯಿನ್ಸ್ ಹಾಯ್ ಹೇಗಿದ್ದೀರಾ, ಗುಡ್ ಮಾರ್ನಿಂಗ್, ಬಾಯ್ ಅಂತ ಹೇಳಿ ನಾನು ಇಡೀ ಕರಿಯರಲ್ಲಿ ಒಂದು 23 ಸಿನಿಮಾಸ್ವರೆಗೂ ಹಂಗೆ ಇದ್ದವನು.
24th ಸಿನಿಮಾ ಏನು ಅಂದರೆ ಮಾದೇವ ಅಲ್ಲಿ ಎಷ್ಟು ಸೋನಾಲ್ ನನಗೆ ಅಂದರೆ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಬೋದು ಸೋನಾಲ್ ಮಂಟರು. ಅವರು ಅಷ್ಟು ಒಂದು ಕ್ವಾಟ್ಲೆ ಕೊಟ್ಟರು ಅಂದರೆ ಸೋನಾಲ್ ಅವರ 2ರಷ್ಟು ಇವರು ನನಗೆ ಅನಿಸ್ಬಿಡ್ತು. ಯಾಕಂದರೆ ನಮ್ಮ ಹುಡುಗ ಫಸ್ಟ್ ಡೇನೇ ಇವ್ರನ್ನ ನೋಡಿದಾಗ ಅಣ್ಣ ಸೋನಾಲ್ ಅವರು ಡಬಲ್ ಇದ್ದಾರೆ ಅಣ್ಣ ಇವರು ಅಂತ. ಅದೇ ಥರ ಅಂದರೆ ಅಷ್ಟು ಜೋವಿಯಲ್ ಆಗಿ, ಅಷ್ಟು ಬ್ಯೂಟಿಫುಲ್ ಆಗಿ, ಬಟ್ ವಂಡರ್ಫುಲ್ ಸ್ಕ್ರೀನ್ ಪ್ರೆಸೆನ್ಸ್. ಯು ಲುಕ್ ಅಮೇಝಿಂಗ್ಲಿ ಬ್ಯೂಟಿಫುಲ್ ಆನ್ ಸ್ಕ್ರೀನ್. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಡೈರೆಕ್ಟರ್ ಸರ್ ಒಂದಿಷ್ಟು ನಮಗೆ ಕೊಟ್ಬಿಡು, ನೀವೇ ಒಂದಿಷ್ಟು ಕಂಪೋಸ್ ಮಾಡಿಕೊಂಡು ವಾಟ್ ಆರ್ ಯು ಗೋಯಿಂಗ್ ಟು ಡೂ ಅಂತ ನಮ್ಮನ್ನು ಕೇಳೋರು. ಸರ್ ನಾವು ಕಂಪೋಸ್ ಮಾಡಿ ನಿಮ್ಗೆ 7 ನಿಮಿಷ ಕೊಡಿ ಅಂತೇಳಿ ನಾವು ಏನೋ ಒಂದು ಮಾತಾಡಿಕೊಂಡು ಆ ಒಂದು ಕಂಫರ್ಟ್ ಝೋನ್ ಭಾಳ ಇಂಪಾರ್ಟೆಂಟ್ ಯಾವತ್ತೂ ಆರ್ಟಿಸ್ಟ್ಗೆ. ನಾನು ಮಾದೇವಾಲ್ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಕ್ಕೆ ಸೋನಾಲ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಪ್ರಿಯಾ ಅವ್ರಿಗೆ ನಾನು ಇದ್ರು ಬಲರಾಮ್ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀನಿ. ಸೊ ಅದಕ್ಕೂ ಆ್ಯಕ್ಚುಲಿ ಐ ಹ್ಯಾವ್ ಟು ಥ್ಯಾಂಕ್ ಯು ಸೋ ಮಚ್, ಬಿಕಾಸ್ ಆ ಒಂದು ಕಂಫರ್ಟ್ ಝೋನ್ ಅವ್ರು ಕೊಡ್ತಾರೆ. ಆ್ಯಂಡ್ ಕಮಿಂಗ್ ಟು ಸಂತೋಷ್ ನಾರಾಯಣ್ ಸರ್, ಥ್ಯಾಂಕ್ ಯು ಸೋ ಮಚ್ ಅಗೇನ್. ನಾನು ಆಗಲೇ ಹೇಳಿದ್ದೀನಿ, ಬಟ್ ಇವರು ಸಿನಿಮಾ ಬಗ್ಗೆ ಆಗಲಿ ಆ್ಯಂಡ್ ಶುರು ಸಾಂಗು, ಬಟ್ ಬೇರೆ ಲಿರಿಕ್ಸ್ ಇತ್ತು ಸ್ಟಾರ್ಟಿಂಗಲ್ಲಿ. ಬಟ್ ಶುರು ನಮಗೆ ನಾವು ಕೇಳಿದಾಗ ಅದು ಒಂದು ಸ್ವಲ್ಪ ಟೈಮ್ ತೊಗೊಂತು. ಯಾಕಂದರೆ ಫಸ್ಟ್ ನಾವು ಬೇರೆ ಲಿರಿಕ್ಸಲ್ಲಿ ಕೇಳ್ಬಿಟ್ಟಿದ್ವಿ, ಅದನ್ನು ಕೇಳಿ ಅದಾದಮೇಲೆ ಈಗ ಶುರು ಅಂತ ಕೇಳಿ ಈಗ ಶುರು ಆಯಿತು ಒಂದು ನೋಟು and those keys and all those things. And I have to thank my co-stars Vinay Godru and wonderful beautiful screen presence. ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಫಸ್ಟು ಆ್ಯಕ್ಚುಲಿ ನನಗೂ ಅವ್ರಿಗೂ ಇದ್ದಿದ್ದೆ ಫಸ್ಟು ಶಾರ್ಟೇ ಇದ್ದಿದ್ದು ಬಂದು ಅವ್ರು ನನಗೆ ಎದೆ ಓದಿಬೇಕು. ಫಸ್ಟ್ ಶಾರ್ಟೇ ಕೊಟ್ಬಿಟ್ರು ಅವ್ರಿಗೆ. ಅವರು ಸರ್ ಏನು ಸರ್ ಸ್ಟಾರ್ಟಿಂಗಲ್ಲ ಹೆಂಗೆ ಅಂತ. ಬಟ್ ನಾನು ತುಂಬ ಕಂಫರ್ಟ್ ಝೋನ್ ಕೊಟ್ಟು ಇಲ್ಲ ಆಯಿತು. ನಾನು ಫೈಟ್ ತುಂಬ ಚೆನ್ನಾಗಿ ನಾನು ಬರ್ತಿರೋದ್ರಿಂದ, ಬಿಕಾಸ್ ನನ್ನ ತಂದೆಯಿಂದ ಅದು ರಕ್ತಗತ ಅವ್ರು ಬರ್ತಿರೋದ್ರಿಂದ. ಸೊ ನಾನು ಅವ್ರಿಗೆ ಕಂಫರ್ಟ್ ಝೋನ್ ಕೊಟ್ಟು ಅಲ್ಲಿ ತುಂಬ ಚೆನ್ನಾಗಿ ಅವರು ಪರ್ಫಾರ್ಮ್ ಮಾಡಿದ್ದಾರೆ. ಅದಾದ್ಮೇಲೆ ಕತ್ತಿದು ನನ್ನದು ಒಂದಿಷ್ಟು ಇದು ಇನ್ಪುಟ್ಸ್ಗಳಿತ್ತು. ಅದು ಆ ಒಂದು ಸ್ಟೈಲ್ ನಮ್ಮ ಫ್ರೆಂಡ್ ಟೌನಲ್ಲಿ ಹುಟ್ಟು ಬೆಳೆದ ನಾನು, ಆ ಒಂದು ಸ್ಟೈಲ್ ಒಂಚೂರು ಅದೆಲ್ಲ ಅವ್ರು ಮಾಡಿದ್ದಾರೆ. ಅಫ್ಕೋರ್ಸ್ ನಮ್ಮ ರಾಜೇಂದ್ರ ಆಗಲಿ, ನಮ್ಮ ಅಭಯ್ ಪುನೀತ್ ಅವರಾಗಲಿ, ಸೀನಾ ಆಗಲಿ, ಆ್ಯಂಡ್ ಅನಿಲ್ ಸಿದ್ದು ಆಗಲಿ, ಭಾಳಷ್ಟು ಜನ ಇದರ ಕೆಲಸ ಮಾಡಿದ್ದಾರೆ. ನನ್ನ ಟೀಸರ್ ಆ್ಯಂಡ್ ಟ್ರೈಲರ್ ದಿನ ನಾನು ಸಿನಿಮಾ ಬಗ್ಗೆ ಮಾತಾಡ್ತೀನಿ, ಸಿನಿಮಾ ಬಗ್ಗೆ ಎಲ್ಲನೂ ಹೇಳ್ತೀನಿ. ಸೊ ಈಗ ದಿಸ್ ಇವೆಂಟ್ಸ್ ಸೂಪರ್ ಸ್ಟಾರ್ ಈಸ್ ಹಿಯರ್ ಆ್ಯಂಡ್ ಸಂತೋಷ್ ಸರ್ ಮಾತಾಡಬೇಕು. ಆ್ಯಂಡ್ ಥ್ಯಾಂಕ್ ಯು, ಯಾಕಂದರೆ ಅವರು ಭಾಳಷ್ಟು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿ ಇವತ್ತು ಮತ್ತೆ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹರಿದಾಸ್ ಸರ್ ಹಿಂದೆ ಕೂತಿದ್ದಾರೆ. ಥ್ಯಾಂಕ್ ಯು ಸರ್. ನಮ್ಮ ಹರಿದಾಸ್ KGF ಅವರು ಈಸ್ ದ ಎಡಿಟರ್. ನೀವು ಯಾಕೆ ಹಿಂದೆ ಕೂತ್ಬಿಟ್ರಿ ಅಂತ ಗೊತ್ತಿಲ್ಲ, ಪಾಪ ಇಲ್ಲಿ ಕೂರಿಸ್ಬೇಕಾಗಿತ್ತು. ಆ್ಯಂಡ್ ವಂಡರ್ಫುಲ್ ಡೈರೆಕ್ಟರ್ ಸರ್ ಬಗ್ಗೆ ನಾನು ಖಂಡಿತ ಟೀಸರ್ ಬರಲಿ ಟ್ರೈಲರ್ ಬರಲಿ ಅದ್ರಲ್ಲಿ ಮಾತಾಡ್ತೀನಿ. ಬಟ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಇತ್ತು ನನಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ನಮ್ಮ ಡೈರೆಕ್ಟ್ರು ಈ ವಾಸ್ ಲೈಕ್ ಸೋ ಫ್ರೆಂಡ್ಲಿ ಆ್ಯಂಡ್ ಅವ್ರ ಎನರ್ಜೆಟಿಕ್ ಆ್ಯಂಡ್ ಚಿಕ್ಕ ಹುಡುಗನ ಥರ ಎಲ್ಲ ಕಡೆ, ಚಿಕ್ಕ ಹುಡುಗನೇ ಇಲ್ಲ ಅಂತೆಲ್ಲ, ಚಿಕ್ಕ ಹುಡುಗನ ಥರ ಓಡಾಡಿಕೊಂಡು ತುಂಬ ಚೆನ್ನಾಗಿ ಈ ಹ್ಯಾಂಡಲ್ ಎವ್ರಿಬಡಿ, ಬಿಕಾಸ್ ಹ್ಯೂಜ್ ಪ್ರೊಡಕ್ಷನ್ ಆಗಿರೋದ್ರಿಂದ he had to handle everything. And of course I thank ನಮ್ಮ ವೆಂಕಟೇಶ್ PR for arranging, and PR ಕೆಲಸ ನಮ್ಮ ಪ್ರವೀಣ್ ಅವರು ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಈ ಜಾಗ ಆಗಲಿ, ಈ ಜಾಗ ಅನ್ನೋದಕ್ಕಿಂತ ಅಫ್ಕೋರ್ಸ್ ಈ ಸ್ಟೇಜ್ ಆಗಲಿ, ನಮ್ಮ ಇಡೀ ಈ ಸೆಟಪ್ ಆಗಲಿ, ನಮ್ಮ ನವರಸನ್ ಸಾಹೇಬರು ಎಲ್ಲಿದ್ರು ಸರ್, ಎಲ್ಲಿದ್ರು ನನ್ನ ಸಿನಿಮಾಗೆ ಎಲ್ಲೇ ಹೋದ್ರು ಬೇರೆ ಕಡೆ ಇತ್ತು, ಅದೇನೋ ಗೊತ್ತಿಲ್ಲ, ಅವ್ರು ಏನೋ ಗ್ರಾಸ್ ಮಾಡಿ ಇಟ್ಕೊಂಡಿದ್ರೆ ಗೊತ್ತಿಲ್ಲ. ಆ ಲಾಸ್ಟ್ ಮೂಮೆಂಟಲ್ಲಿ ಇದಾಗಿ ಇಲ್ಲಿ ಮತ್ತೆ ನಾವು ನವರಸನ್ ಸರ್ ಹತ್ರನೇ ಬಂದು. ಸೊ ಥ್ಯಾಂಕ್ ಯು ಸಮೀರಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಯು ಬೀನ್ ಅ ವಂಡರ್ಫುಲ್ ಹೋಸ್ಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರಿಯಾ ಸಾರಿ, ನಮ್ಮ ಡೈರೆಕ್ಟರ್ ಬಗ್ಗೆ ನಾನು ಮಾತಾಡಬೇಕು. ಯು ಆಸ್ಕ್ ಮೀ ಇಲ್ಲ ಆದಿತ್ಯ ಬಗ್ಗೆ. ಆ್ಯಕ್ಚುಲಿ ನಾನು ಆದಿತ್ಯ ಆಫ್ಟರ್ ಆ ಫೋಟೋ ಶೂಟ್ ನಾನು ನೋಡ್ತೀನಿ, ಆ್ಯಂಡ್ ಐ ವಾಸ್ ಶಾಕ್ಡ್. This director is so well read and so soft, classy. How could this man make a gangster film? And then here I'm coming and meeting Sana, who's the, he is the gangster film genre film, and he's so funny. And like, these two people coming together is going to be interesting to watch. ಥ್ಯಾಂಕ್ ಯು ಸೊ ಮಚ್. ಅಂದರೆ ನೋಡಿ, ನೀವು ಕಾಣಿಸೋದಕ್ಕೂ ಸಿನಿಮಾಗಳ ಆಯ್ಕೆಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳಿ. ಇದೀಗ ಸಂತೋಷ್ ನಾರಾಯಣನ್ ಸರ್. ಒಂದು ನಿಮಿಷ, ಸಂತೋಷ್ ಅವ್ರು ಮಾತಾಡೋದಕ್ಕಿಂತ ಮುಂಚೆ ಒಂದು ಮಾತು ನಾನು ಹೇಳಬೇಕು. ನಿನ್ನೆ ರಾತ್ರಿ 8:30ಕ್ಕೆ ಸಂತೋಷ್ ಅವ್ರು ನನಗೆ ಮೆಸೇಜ್ ಕಳಿಸಿದ್ರು. ಅಂದರೆ ಇವತ್ತು ಎಲ್ಲ ಆರ್ಗನೈಸ್ ಆಗಿತ್ತು, ಇವತ್ತು ಈ ಇವೆಂಟ್ ಎಲ್ಲ ಆರ್ಗನೈಸ್ ಆಗಿತ್ತು. 8:30ಕ್ಕೆ ಒಂದು ಮೆಸೇಜ್ ಕಳಿಸಿದ್ರು, ನಾನು ಕೊಲಂಬೋಗೆ ಹೋಗ್ತಾ ಇದ್ದೀನಿ, ನಾನು ಬರೋದಕ್ಕಾಗಲ್ಲ ಅಂತ. ನಾನು
ಎಲ್ಲ ಇವೆಂಟಲ್ಲಿ ಆರ್ಗನೈಸ್ ಮಾಡಿರೋದು ನಿಮಗೋಸ್ಕರ, ನೀವು ಇಲ್ಲಾಂದ್ರೆ ಹೇಗೆ ಅಂತ ಕೇಳಿದ್ರೆ ಎಷ್ಟು ಮೆಸೇಜ್ ಮಾಡಿದ್ರು ವಾಪಸ್ ರಿಪ್ಲೈ ಇಲ್ಲ. ಆಮೇಲೆ 8:55 ಅವ್ರ ಫ್ಲೈಟ್ದು ಇದು ಕೂಡ ಬಂದ್ಬಿಡುತ್ತೆ ನನಗೆ, ಅಂದರೆ ಅವರು ಬುಕ್ ಮಾಡಿರೋದು ಫ್ಲೈಟಲ್ಲಿ ಕೂತ್ಕೊಂಡ್ಬಿಟ್ರು ಅವರು 8:55 ಅವರು ಫ್ಲೈಟ್ ರನ್ವೇಲಿ ಇರುವಾಗ ನನಗೆ ಮೆಸೇಜ್ ಮಾಡಿದ್ರು, ನನಗೊಂದು ತುಂಬ ಅರ್ಜೆಂಟ್ ಪರ್ಸ್ನಲ್ ವರ್ಕ್ ಇರೋದ್ರಿಂದ ನಾನು ಕೊಲಂಬೋಗೆ ಹೋಗಲೇಬೇಕು, ಆದರೆ ನೀನು ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿರೋದ್ರಿಂದ ಮಧ್ಯರಾತ್ರಿ 1 ಗಂಟೆಗೆ ಒಂದು ಫ್ಲೈಟ್ ಇದೆ, ಅದನ್ನು ತೊಗೊಂಡು ನಾನು ಬೆಂಗಳೂರಿಗೆ ಬರ್ತೀನಿ ಅಂತ. ಸೊ ಮಧ್ಯರಾತ್ರಿ 1 ಗಂಟೆ ಫ್ಲೈಟ್ ತೊಗೊಂಡು ಬೆಳಗ್ಗೆ 3 ಗಂಟೆಗೆ ಇಲ್ಲಿ ಬಂದು 4:15ಗೆ ಹೋಟೆಲ್ಗೆ ಬಂದು, ಇವ್ರು ಇನ್ನೂ ನಿದ್ದೆ ಸರಿಗೆ ಮಾಡಿಲ್ಲ, ಈಗ ಇಲ್ಲಿಗೆ ಬಂದಿದ್ದಾರೆ, ಇಲ್ಲಿಂದ ಮತ್ತೆ ವಾಪಸ್ಸು ಅವರು ಕೊಲಂಬೋಗೆ ಹೋಗ್ತಾರೆ. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಸಂತೋಷ್, ಆ್ಯಂಡ್ ಐ ಆಮ್ ಸೋ ಸಾರಿ ಟು ಹ್ಯಾವ್ ಟ್ರಬಲ್ಡ್ ಯು ಲೈಕ್ ದಿಸ್, ಬಟ್ ಥ್ಯಾಂಕ್ ಯು ಫಾರ್ ಮೇಕಿಂಗ್ ದಿಸ್ ಪಾಸಿಬಲ್. Thank you. Santosh Narayanan sir, once again welcome to ನಮ್ಮ Kannada industry. Thank you so much for joining us sir. It means a lot to us. ನಿಮ್ಮ BGM, ನಿಮ್ಮ ಸಾಂಗ್ಸ್ಗೆ ಅದರದ್ದೇ ಆದಂಥ ಫ್ಯಾನ್ ಬೇಸ್ ಇದೆ, ನಾವೆಲ್ಲರೂ ಕೂಡ ಅದರ ಅಭಿಮಾನಿಗಳು. ಸಂತೋಷ್ ಸರ್, now it's time to hear from you. Over to you sir. Thank you. ನಮಸ್ಕಾರ. First of all, thanks for coming to this amazing event, and I would like to first thank one of my musical mentors, and I call him my musical dad, Ilayaraja sir. Thanks to you sir, and thanks for Adinagalu, and it's been an amazing journey. I've always listened to Ilayaraja sir's music since I've ever started understanding music, and it's such an amazing part of my musical journey. Thanks for that sir. Coming to Balaram, this is it's officially the first time ever I'm speaking last in any event. Now I know how hard it is for all those like stars to like I'm so far away from all that. I'm a servant of God, and I'm a servant of this film. I'm no way a star, or for that matter a superstar, whatever it is. And I'm very grateful to you guys for giving me this opportunity. This is such a huge door that you opened. The Kannada movie scene and the art scene is growing and blowing up globally, and it's the most deserving language and the art form and the movie industry, because you've hustled your way into this superstardom in the global scene. And I'm actually, with very bowed heads, I accept with humility this opportunity, and I want to perform to my best to make sure that Chaitanya's vision is translated on screen. I'm putting my best effort on this film, and I have an amazing team. I have one of the best teams in the world, and this is bringing me all those collaborations across the world, and I'm so happy and proud of my team. And we are all working with all our hearts on Balarama Dinagalu, which is amazing, and it's such a rare coincidence to happen even within me or among the team. So rarely you'll find that synergy of work and magic happening, and it is happening in this film, and I'm very glad. And I would like to first thank Karthik Subbaraj, who called me, and he was very specific that I do this film. He said, even if you're going to deliver some songs late for me in retro, please do this film. That's what he told me. And because he looks at Chaitanya as his mentor, and Chaitanya is like, I would like to say one thing about this stage. There's one common feature in the stage. Every single one of you guys are so humble. It is so rare to see such a talented stage where people are just, there's no way anybody is going to talk great about anybody, for that matter, at least about themselves. It's such a stage filled with humility and humble people with amazing talent, right from Vinod sir to Jayant sir, Chaitanya, Priya, and Raju sir, Shreyas and Padmavati, Jairam madam, and the way they've kind of, I feel so welcome. I feel really awkward for all the praises, because I really don't care about what people think about me. I've never cared. I just wear whatever my wife asks me to wear, and otherwise I'm just on my shorts and t-shirts running around. So it's just so overwhelming, and I watched the film. I think I'm probably the only person who's qualified to
speak about the film, I would say, in this, because everybody else is. I'm not going to speak about the music though. I watched the film. I feel like it's definitely a new chapter in Kannada movie space. Definitely. I don't know if you guys have realized what you've created. I don't even think these guys know themselves what they've created. It is an amazing film. I love the film, and I have been like jumping around. I've been sending Chaitanya, like a kid that found a new toy. I've been sending him like videos of me working on the score and all that is happening. And this film is really it's touched me, and like for me it was in the space of like Pudupettai and Vada Chennai. It was in that space for me. I'm so proud of you, Chaitanya. It's so soft spoken. I know about soft spoken people who create gangster films. I've worked with so many of them. This guy is way at the top of that lot. He's going to be a sensational name across India. Of course, he's a superstar here. He's amazing. And the way this character is, I can say it, it's about the rise of a gangster, obviously. And this gangster needs to be somebody who you wouldn't respect in the beginning. So for a star who also had such a huge success recently, for him to do this role in the same space, I've worked on more than 1,000 films in my career, but as a composer I've done like I think 70, 80 films. But one of the biggest challenges is that people change. People change, and with big success and with recent success, you all would have seen that people really change, and I don't think this guy ever is going to change. And I was so happy for your recent success, and I was telling Chaitanya that I was so happy that it's going to be a great launching board for our film. It's going to help all of us, and I was so happy for you, sir. And when we are doing our song, Chaitanya, like this song was a little tough to kind of ace. I don't know. I might have had my Tamil biological influence somewhere DNA in the song when I split the meter or something. But then Jayan sir, like I think he's the youngest in this stage. The way he came, like this is what my dad would have done. He would come with this teacup. He just actually came to an event with a teacup in his hand, and that became the most viral moment of that whole event. He just had his tea. He didn't care about the world, and I could hear that in your lyrics, sir. You are an amazing legend. I'm so blessed, and again I have a lot of gratitude towards all of you, and also the entire fraternity, the Kannada film fraternity, for accepting me to be part of this journey. And it's been amazing, and the performances have been great. I've become a fan of Vinay, sorry. I thought your name was Vinay, so sorry. Vinay, the way he infused 2 languages in his dialect was amazing. Priya has been wonderful, and we've had. I've always wanted to work with Priya on some film, and I'm very happy that this is one of those like the toppings in a cake kind of a film, and it has been amazing. And of course, the producers, I think they went out of their way to fit me for this film, and they spoke like it was a favor that I did to them. No, it is. I charged a fee and they accepted it, and I came to know about the budget of the film after you accepted it, and I'm so grateful. You needn't have done this at all, and the fact that you could do this with such a tight budget itself is, I feel guilty, but I've gotten the money and I've spent it, so it felt great. But I'm gonna make sure that the music is amazing. It's just a joke, man. I've not spent it. I've kept it aside. I have no expenses to spend money on. And one of the biggest pillars for me in this film that happened, and also for my recent film Retro, is T-Series. I think I found a great family
to be part of. They've been phenomenal with you. You might have heard of this film Retro from Tamil, and it had one of the common factors of my music is usually it takes a few years for people to connect to my songs. By then, it's of no use to the film. Sometimes when there's a big star, of course, there is an initial buzz. Even with the song like Enadi Mayavi in Chennai, it connected 3 years later. I think when Smule got popular during COVID, that's when like everybody wanted to sing that song, and suddenly that song became popular. I think one of the few movies I worked with where I had a generation-defining kind of numbers or success in terms of commercial success. For me, like I don't take anything to my heart, but T-Series gave us a huge start for the film in Retro, and the fact that they are backing us and my music again in my very next film. Actually, my Balaram Dinaglu was my very next sign after Retro, and thank you, Raju sir. This is such a formal setting, but I bow down to you guys and for the amazing work you've done, making like a song becoming popular and being loved by people is not a technical exercise. It's an organic exercise. People have to understand, embrace the songs. The fact that you are backing us with this one, I know you're going to do some magic to this. And I'm only looking up to you guys, and I need all of your support. And the film, I love the film personally. I would put it right up there on the top of the films that I really liked. I would say in my top 10, definitely this film will be there. I didn't want to, and I'm also currently working on some films which has like a big budget, and there's a lot of spend on it, like Kalki and Kalki 2, and all those films are happening. For me, my hustle is to identify and work with directors who have done the fewest number of films, but yet where I see they'll have an amazing vision. And even Nag Ashwin, who directed Kalki, was like a few films old. Ranjit was his first film. Karthik Subbaraj was his first film. So many directors, and I'm very, very proud to say that I'm starting my journey with my brother Chaitanya. He is one of the most able and very technical, and has a lot of empathy. The way we speak and the way we like argue about politics and all this stuff, his heart is in the exactly right spot. And I think I'm so lucky to be among you guys when Kannada cinema is like glowing and going great at this stage, and I hope you guys like my music for the film. And I thank all my technicians. They worked relentlessly. Sorry, I haven't had sleep. That's Chaitanya's wife, I guess. She's the autocorrect in our lives. So sorry, Chaitanya. Like it was definitely a emergency, and I think God came in the form of this, like that's just that one window that opened, and I'm here. I'm so sorry about this, and it's not a favor that I did to you. I apologize with my bowed head, and I hope my music does justice to all the chaos that this created. Hope you guys love my music, and thanks to my team and all the other writers also. And I feel so blessed, and hope that I only ask one thing from all of you who are here, and also from the press and like family, friends, or whoever is interested in this, whoever is watching this. This is the kind of a film that needs your support, irrespective of how big the song is, or how big the budget is, or how small it is. I think once people start embracing it and spreading the word, it is going to help the journey and your experiences. Please, if you like this film, I only say this I think I only said this to 5 or 6 films in my career, and I would gladly say this, if you like this film, please share this. That's all the help that is required, and that's a great help. Please speak to others about the film, and potentially like give what Chaitanya's vision deserves it. And
I hope we will meet again soon. And my mother is Kannadiga. She speaks Kannada, and I understand. Right now, I've started understanding literature level Kannada, which is great. And definitely, if we have another event, I'm definitely going to speak in Kannada. And thank you so much for having me. And this will be the last time I'll speak at the very end. That's the only thing I expect. Yeah. Yeah, if it's another event, yes. Yes, as of 20 seconds ago, I've joined the marketing department in TC. So we have a request, sir. Speak in Kannada. Sir, nam cinema dance ಮಾಡಬೇಕು. Yeah, sure. So we want. At your own risk. No, you. See, I'm shameless, but You it are helps. adorable. So we would love for you to also do a dance for our film and Sure, launch sure. yourself. Very soon. ಒಂದು ಇವತ್ತು ಸಂಜೆ ಮೆನ್ಷನ್ ಮಾಡೋದು ಮಾಡ್ತಿದ್ದೀವಿ. ಸಂಜಿತ್ ಹೆಗ್ಡೆ, Yes. ಸಂಜಿತ್ ಹೆಗ್ಡೆ ಆ್ಯಂಡ್ ಪುಣ್ಯ ಅವರು ಈ ಹಾಡನ್ನು ಹಾಡಿದ್ರು. ಆ್ಯಂಡ್ ಸಂಜಿತ್ ಮತ್ತು ಸಂತೋಷ್ ಮೀ ಆ್ಯಂಡ್ ಸಂಜಿತ್, ವಿ ಹ್ಯಾವ್ ಬೀನ್ ಆನ್ ಕಾಲ್ಸ್ at 2 o'clock in the night, 1:30 in the night, discussing the lyrics and discussing the song. And of course, Sanjit was Santosh's choice, and it was wonderful of him to have come and sung this song for us, to have made it his own, and he was very involved in this. So I'm thankful to Sanjit. Yeah, it's many of the performers in this film are true independent artists in their own also, and I've tried to bring a lot of them on board this film to give this film the color that it might need in my own dream world. Thank you so much, and I actually didn't take any specific names because there are so many who have worked on it. But for today's event, of course, Sanjit Hegde, I wish you all success, and it's my childlike desire that this song connects to you and you guys embrace it much before the film's release. It will definitely help the film. So thank you, sir. Thank you all, and Samira, right? Yeah. So you've been amazing. I've been watching your anchoring even from I think you did the first event also. Yeah, it was so nice and it's warm, and it sometimes the anchoring will let us speak in a certain way. So I think you're doing a great job. Thank you. Thank you. And ಸಂಜಿತ್ ಸರ್ ಅವ್ರ ಬಗ್ಗೆ ನಾವು ಮಾತಾಡಬೇಕು, ಸಾರಿ ಮರೆತುಬಿಟ್ಟೆ. ಯಾಕಂದರೆ ಫಸ್ಟ್ ಟೈಮ್ ನನಗೆ ನನ್ನ ಕರಿಯರಲ್ಲಿ ಸಂಜಿತ್ ಅವರು ಹಾಡಿರೋದು, ಆ ಬ್ಯಾಕ್ಗ್ರೌಂಡು ವಾಯ್ಸ್ ಅವರು ಆ್ಯಂಡ್ ಪುಣ್ಯ ಅವರು ತುಂಬ ಚೆನ್ನಾಗಿ ಹಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಐ ಡಿಂಟ್ ಮೆನ್ಷನ್ ನಮ್ಮ ವೇಣು ಅವ್ರ ಬಗ್ಗೆ ನಾನು ಮಾತಾಡಲೇಬೇಕು. ಯಾಕಂದರೆ ಇಷ್ಟು ಬ್ಯೂಟಿಫುಲ್ ಲೊಕೇಶನ್ ಆಗಲಿ, ಅಥವಾ ಅವರ ಒಂದು ಕಣ್ಣಲ್ಲಿ ಏನು ನೋಡಿದಾರೋ, ಈ ವಿಷನ್ ಏನು ಬಂದಿದೆ ಅವರಿಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಆ 80s ಆಗಲಿ ಅಥವಾ ಅರ್ಲಿ ಮಾರ್ನಿಂಗ್ ಶಾರ್ಟ್ಸ್ ಆಗಲಿ, ಒನ್ ಹೆಲ್ ಆಫ್ ಬ್ಯೂಟಿಫುಲ್ ಒಂದು ಸಿನಿಮಾಟೋಗ್ರಾಫಿ. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಆ್ಯಂಡ್ ಅವ್ರದ್ದು ಪ್ಲಸ್ ಪಾಯಿಂಟ್ ಏನು ಅಂದರೆ, ಎಂಥದೇ ಶಾರ್ಟ್ ಕಂಪೋಸ್ ಆದ್ರೂ ವಿದಿನ್ ನೋ ಟೈಮು ರೆಡಿ ಹೇಳ್ಕೊಂಡು ಅವ್ರು ಕಂಪೋಸ್ ಮಾಡಿ ನಾವೆಲ್ಲ ಇನ್ನು ರೆಡಿ ಆಗೋಕ್ಕೆ ಮುಂಚೆ ಫಸ್ಟು ರೆಡಿ ಆಗ್ತಿದ್ದು ಅವರೇ. ಅಷ್ಟು ಫಾಸ್ಟು ಕೆಲಸ ಮಾಡ್ತಿದ್ರು ಆ್ಯಂಡ್ ಅಷ್ಟು ಬ್ಯೂಟಿಫುಲ್ಲಾಗಿ ಲೈಟಿಂಗ್ ಮಾಡಿದ್ದಾರೆ. ಆ್ಯಂಡ್ ನನ್ನ ಪ್ರಕಾರ ಭಾಳಷ್ಟು ಲೈಟು ನೀವು 0 ಲೈಟಲ್ಲೇ ಶೂಟ್ ಮಾಡಿರೋದು. ಈ ಸೋನಿ ಕ್ಯಾಮ್ರಾ ಯೂಸ್ ಮಾಡಿದ್ದಾರೆ, 0 ಲೈಟಲ್ಲೇ ಶೂಟ್ ಮಾಡಿರೋದು. ಸೊ ಅದು ನೆಕ್ಸ್ಟ್ ಮುಂದೆ ಟೀಸರ್ ಬಂದಾಗ ಅವರಿದ್ದಾಗ ಅವ್ರ ಎದುರುಗಡೆ ಅವ್ರ ಬಾಯಲ್ಲಿ ಕೇಳಬೇಕು. ಸೊ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ, ಜೈ ಕರ್ನಾಟಕ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಮಾಧ್ಯಮ ಮಿತ್ರರು ನಿಮ್ಮ ಪ್ರಶ್ನೆಗಳಿದ್ರೆ ಕೇಳಬಹುದು. ಎನಿ ಕ್ವಶನ್ಸ್? ಇಲ್ವಾ? ಹಾಗಾದ್ರೆ ಗ್ರೂಪ್ ಫೋಟೋ ಕರೀಲ? ಎಸ್. ಓಕೆ, ಇದೀಗ ಮೊದಲನೇದಾಗಿ ನಮ್ಮ ಪದ್ಮಾವತಿ ಫಿಲ್ಮ್ಸ್ ಪರವಾಗಿ ಟಿ ಸೀರೀಸ್ನ ರಾಜು ಸರ್ಗೆ ಒಂದು ಬೊಕ್ಕೆ ಕೊಡೋದ್ರ ಮೂಲಕ ಥ್ಯಾಂಕ್ ಯು ಹೇಳುವಂತಹ ಸಮಯ. ದಯವಿಟ್ಟು ಬರಬೇಕು. T series Raju Halwani sir, once again thank you so much from the whole team of Balaramana Dinagalu. Thank you so much. ಅದೇ ರೀತಿಯಾಗಿ ಸಂತೋಷ್ ನಾರಾಯಣನ್ ಅವರನ್ನು ಕೂಡ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. Thank you so much sir.